ಹಾಯ್ ಎಲ್ಲರೂ ನಮಸ್ಕಾರ. ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಡೆಸುವಂತಹ ಎಲ್ಲ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಮಾಹಿತಿ ಒದಗಿಸುವ ಏಕೈಕ ವೇದಿಕೆ ನಿಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಮುಂಬರುವಂತಹ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು ಸೇರಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಪುಸ್ತಕದಲ್ಲಿ ಬರುವಂತಹ ಸಂಪೂರ್ಣ 210ಕ್ಕೂ ಹೆಚ್ಚು ಇತಿಹಾಸದ ಮಹತ್ವದ 1 ಅಂಕದ ಪ್ರಶ್ನೋತ್ತರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ತರಗತಿಯನ್ನು ಪ್ರತಿಯೊಬ್ಬ ಸ್ಪರ್ಧಾಕಾಂಕ್ಷಿಗಳು ಕೂಡ ನೋಡಲೇಬೇಕು. ಯಾಕಂದ್ರೆ ಇಲ್ಲಿರುವಂತಹ ಇತಿಹಾಸದ ಮಹತ್ವದ ವಿಷಯಗಳು ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಿದೆ. 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಅಂಶಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂತಹ 2023ನೇ ಸಾಲಿನ ಪರಿಷ್ಕೃತ ಆವೃತ್ತಿಯ ಪುಸ್ತಕವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಈ ತರಗತಿಯನ್ನು ನಾವು ರೆಡಿ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಸಂಪೂರ್ಣ ಭಾಗ 2ರಲ್ಲಿ ಬರ್ತಕ್ಕಂಥ ಮಹತ್ವದ ಅಂಶಗಳನ್ನು ನಾವು ಒಂದೇ ಕಡೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಇವತ್ತಿನ ಈ ತರಗತಿ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ತರಗತಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ ನಂತರ ನೀವು ಪಠ್ಯಪುಸ್ತಕವನ್ನು ಓದುವಂತ ಅಗತ್ಯ ಇಲ್ಲ. ಇನ್ನು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಹತ್ವದ ಮಾಹಿತಿಗಳ ಸಾರಾಂಶವನ್ನು ಸರಳೀಕರಣ ಮಾಡಿ ಸಂಕ್ಷಿಪ್ತಗೊಳಿಸಿ ನಿಮಗೆ ಇಲ್ಲಿ ಒದಗಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ನೇ ಪುಸ್ತಕದಲ್ಲಿ ಬರ್ತಕ್ಕಂಥ ಅಂದರೆ ಸಂಪೂರ್ಣ 2ನೇ ಸೆಮಿಸ್ಟರ್ನ ಪುಸ್ತಕದಲ್ಲಿ ಬರ್ತಕ್ಕಂಥ 210ಕ್ಕೂ ಹೆಚ್ಚು ಮಹತ್ವದ ಪ್ರಶ್ನೋತ್ತರಗಳನ್ನು, ಅದರಲ್ಲೂ ವಿಶೇಷವಾಗಿ ಇತಿಹಾಸದ ಮಹತ್ವದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಆದ್ಮೇಲೆ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ 2ರ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಮಹತ್ವದ 7 ಅಧ್ಯಾಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ. ಅಧ್ಯಾಯ 14ರಿಂದ ಅಧ್ಯಾಯ 14 ಏನಿದೆ ಅಂತಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಅಧ್ಯಾಯ 15 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಧ್ಯಾಯ 16 ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಆಮೇಲೆ ಅಧ್ಯಾಯ 17 ಇದೆ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳಿಗೆ ಸಂಬಂಧಪಟ್ಟಂತೆ, ಆಮೇಲೆ ಅಧ್ಯಾಯ 18 ಕರ್ನಾಟಕದ ಸಮಾಜಮುಖಿ ಚಳವಳಿಗಳಿಗೆ ಸಂಬಂಧಪಟ್ಟಂಗಿದೆ, ಅಧ್ಯಾಯ 19 ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಇದೆ, ಅಧ್ಯಾಯ 20 ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅನ್ನುವಂಥದ್ದು. ಇದಿಷ್ಟು ಅಧ್ಯಾಯಗಳ ಬಗ್ಗೆ ಅಂದರೆ ಪ್ರಮುಖವಾಗಿ 7 ಅಧ್ಯಾಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ, ಮಹತ್ವದ ಅಂಶಗಳನ್ನು ಮಾತ್ರ. ಬನ್ನಿ ನೇರವಾಗಿ ತರಗತಿಯನ್ನು ಆರಂಭ ಮಾಡೋಣ. ಮೊದಲಿಗೆ ಅಧ್ಯಾಯ 14ರಿಂದ ನಾವು ಆರಂಭ ಮಾಡ್ತೀವಿ. ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು. ಆಧುನಿಕ ಕಾಲದಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಮೊದಲಿಗರು. ಆದ್ದರಿಂದಲೇ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ನೆನಪಿರಲಿ ನಿಮಗೆ, ಯಾರನ್ನು ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಕರೀತಾರೆ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಇವರನ್ನು ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. ಗೀತಾಂಜಲಿ ಅನ್ನುವಂಥ ಕೃತಿಗೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಅದಾದ ನಂತರ ಇವರು ಶಾಂತಿನಿಕೇತನ ಅನ್ನುವಂಥ ಶಾಲೆಯನ್ನು ಕೂಡ ಆರಂಭ ಮಾಡಿದರು. ಈ ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥ ಹೆಸರು ಬಂದ್ಕೊಳ್ಳಿ ನಮಗೆ ಇಷ್ಟೆಲ್ಲ ನೆನಪಾಗಬೇಕು. ಆಮೇಲೆ ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಎರಡೂ ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ಕೀರ್ತಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸಲ್ಲುತ್ತೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು 1814ರಲ್ಲಿ ಆತ್ಮೀಯ ಸಭಾ ಅನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಯಾವಾಗ? 1814ರಲ್ಲಿ ಆತ್ಮೀಯ ಸಭಾ ಅನ್ನುವಂಥ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಅದಾದ ನಂತರ 1828ರಲ್ಲಿ ಬ್ರಹ್ಮಸಭಾ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1828ರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಬ್ರಹ್ಮ ಸಮಾಜ ಮರು ವರ್ಷ ಅಂದರೆ 1829ರಲ್ಲಿ ಬ್ರಹ್ಮ ಸಮಾಜ ಅಂತ ನಾಮಕರಣಗೊಳ್ಳುತ್ತೆ. ಅರ್ಥ ಆಯ್ತಾ? 1828ರಲ್ಲಿ ಬ್ರಹ್ಮಸಭಾ ಅನ್ನುವಂಥ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಮರುವರ್ಷ ಅಂದರೆ 1829ರಲ್ಲಿ ಇದು ಬ್ರಹ್ಮ ಸಮಾಜ ಅಂತ ಇದನ್ನು ನಾಮಕರಣ ಮಾಡಲಾಗತ್ತೆ. ಇನ್ನು ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜ ಏನು ಮಾಡುತ್ತೆ ಅಂದರೆ ಬಲವಾಗಿ ವಿರೋಧ ಮಾಡುತ್ತೆ. ರಾಜಾರಾಮ್ ಮೋಹನ್ ರಾಯ್ ಅವರ ಕೋರಿಕೆಯಂತೆ ಅವತ್ತಿನ ಅಂದರೆ 1829ರಲ್ಲಿ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾರೆ ಅಂತಂದರೆ ಸತಿ ಪದ್ಧತಿಯ ಆಚರಣೆಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ತಾರೆ.
ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಗವರ್ನರ್ ಯಾರಿದ್ರು ಅವಾಗ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇದ್ದರು. ಸತಿ ಪದ್ಧತಿ ಆಚರಣೆ ಕಾನೂನು ಬಾಹಿರ ಅಂತ ಘೋಷಣೆ ಆದ ವರ್ಷ ಯಾವುದು? 1829. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಅನ್ನುವಂಥ ಒಂದು ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಯಾವ ಪತ್ರಿಕೆಯ ಮೂಲಕ? ಸಂವಾದ ಕೌಮುದಿ ಅನ್ನುವಂಥ ಪತ್ರಿಕೆಯ ಮೂಲಕ. ಈ ಸಂವಾದ ಕೌಮುದಿ ಅನ್ನುವಂಥದ್ದು ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭ ಮಾಡಿರ್ತಕ್ಕಂಥ ಪತ್ರಿಕೆ. ಈ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯನ್ನು ಆರಂಭ ಮಾಡ್ತಾರೆ. ಇಷ್ಟೇ ಅಲ್ಲದೆ ರಾಜಾರಾಮ್ ಮೋಹನ್ ರಾಯ್ ಅವರು 5 ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಭಾಷಾಂತರ ಮಾಡಿದ್ರು, ರೂಪಾಂತರ ಅಲ್ಲ. ರೂಪಾಂತರಕ್ಕೂ ಭಾಷಾಂತರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಹೇಳಿದೆ ನಾನು. ಇಲ್ಲಿ ಏನು ಮಾಡ್ತಾರೆ ಅಂದರೆ 5 ಉಪನಿಷತ್ತುಗಳನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸಂಸ್ಕೃತದಿಂದ ಏನು ಮಾಡ್ತಾರೆ ಅಂತಂದರೆ ಬಂಗಾಳಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಇಂಗ್ಲೀಷ್ ಶಿಕ್ಷಣವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ. ಭಾರತೀಯರಿಗೆ ಇಂಗ್ಲೀಷ್ ಶಿಕ್ಷಣ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗೆ ವೇದಾಂತ ಕಾಲೇಜನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ಬರ್ಬೋದು, ವೇದಾಂತ ಕಾಲೇಜನ್ನು ಯಾರು ಸ್ಥಾಪನೆ ಮಾಡಿದರು ಅಂತ? ರಾಜಾರಾಮ್ ಮೋಹನ್ ರಾಯ್. ಇವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಹೀಗೆ ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇನ್ನು ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು. ಹಾಗಾದರೆ ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವಂಥ ಬಿರುದನ್ನು ಕೊಟ್ಟವರು ಯಾರು? ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವಂಥ ಬಿರುದನ್ನು ಕೊಟ್ಟವರು ಯಾರು ಅಂತಂದರೆ ಮೊಘಲ್ ಬಾದಶಾಹ 1829ರಲ್ಲಿ ಈ ಬಿರುದನ್ನು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ನೀಡ್ತಾರೆ. ಇದಿಷ್ಟು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸಂಬಂಧಪಟ್ಟಂಗೆ. ಇನ್ನು ನಾವೇನು ಮಾಡೋಣ ಅಂತಂದರೆ ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪನೆ ಮಾಡ್ತಾರೆ. ಇವು ನೆನಪಿರ್ಬೇಕು ನಿಮಗೆ. ಯಾವ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು? ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಆರಂಭ ಮಾಡ್ತಾರೆ. ಬ್ರಹ್ಮ ಸಮಾಜದ ನಂತರ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಬ್ರಹ್ಮ ಸಮಾಜದ ನಂತರ ಮುಂಬೈ ಪ್ರದೇಶದಲ್ಲಿ ಆರಂಭವಾಗಿರುವಂಥ ಪ್ರಮುಖ ಸಮಾಜ ಸುಧಾರಣಾ ಸಂಸ್ಥೆ ಯಾವುದು ಅಂತಂದರೆ ಅದು ಪ್ರಾರ್ಥನಾ ಸಮಾಜ. ಇನ್ನು ಬಾಳ ವಾಗಳೆ, ಎನ್.ಜಿ. ಚಂದಾವರ್ಕರ್, ಎಂ.ಜಿ. ರಾನಡೆ ಮತ್ತು ಇತರರು ಈ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರಾಗಿದ್ದರು. ಇನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿ ಆರಂಭ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲುತ್ತೆ. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಕೆಳವರ್ಗದಲ್ಲಿ ಜಾಗೃತಿ ಮೂಡಿಸುವಂಥ ಸಲುವಾಗಿ ಸತ್ಯಶೋಧಕ ಸಮಾಜ, ಬಹಳಷ್ಟು ಇಂಪಾರ್ಟೆಂಟ್ ಇದು. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಜ್ಯೋತಿಬಾ ಫುಲೆ. ಯಾರು? ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರೆ ಅಂತಂದರೆ ಜ್ಯೋತಿಬಾ ಫುಲೆ ಇವರ ಪತ್ನಿಯು ಕೂಡ ಮಹಾರಾಷ್ಟ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂಥವರು ಸಾವಿತ್ರಿಬಾಯಿ ಫುಲೆ. ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರೆ ಅಂತಂದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಜ್ಯೋತಿಬಾ ಫುಲೆ ಗುಲಾಮಗಿರಿ ಅನ್ನುವಂಥ ಕೃತಿಯಲ್ಲಿ ಬ್ರಾಹ್ಮಣ ಪುರೋಹಿತ ಶಾಹಿತ್ವವನ್ನು ಏನು ಮಾಡ್ತಾರೆ ಅಂತಂದರೆ ಖಂಡನೆ ಮಾಡ್ತಾರೆ. ಜ್ಯೋತಿಬಾ ಫುಲೆ ಗುಲಾಮಗಿರಿ ಅನ್ನುವಂಥ ಒಂದು ಕೃತಿಯನ್ನು ಬರೀತಾರೆ. ಗುಲಾಮಗಿರಿ ಅನ್ನುವಂಥದ್ದು ಒಂದು ಕೃತಿ. ಈ ಕೃತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಅವರು ಖಂಡನೆ ಮಾಡ್ತಾರೆ. ಆಮೇಲೆ ಜ್ಯೋತಿಬಾ ಫುಲೆ ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಜೊತೆಗೂಡಿ ಪುಣೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಾಲಕಿಯರ ಶಾಲೆಯನ್ನು ಆರಂಭ ಮಾಡ್ತಾರೆ. ಇನ್ನು ಬಾಲ ವಿಧವೆಯರಿಗೆ 1863ರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನವನ್ನು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮಾಡ್ತಾರೆ. ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು, ಇದು ನಮಗೆ ನೆನಪಿರಬೇಕು. ಇನ್ನು ಆಂಗ್ಲೋ ಇಂಡಿಯನ್ ಯುವಕನಾಗಿರ್ತಕ್ಕಂಥ ಹೆನ್ರಿ ವಿವಿಯನ್ ಡಿರೋಜಿಯೋ. ಯಾರು? ಆಂಗ್ಲೋ ಇಂಡಿಯನ್ ಯುವಕನಾಗಿರ್ತಕ್ಕಂಥ ಹೆನ್ರಿ ವಿವಿಯನ್ ಡಿರೋಜಿಯೋ. ಈ ಪ್ರಶ್ನೆಗಳೇನಿವೆಯಲ್ಲ ಇವು ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಮೊದಲಿಗೆ ಬೇಸಿಕ್ ಪುಸ್ತಕಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ಗಳು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ ಇದರಲ್ಲಿ ಬಹಳಷ್ಟು ಆಥರೈಸ್ಡ್ ಆಗಿರ್ತಕ್ಕಂಥ ಮತ್ತು ಅಫಿಷಿಯಲ್ ಡಾಟಾ ನಮಗೆ ಸಿಗುತ್ತೆ. ಮತ್ತು ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಆಬ್ಜೆಕ್ಟ್ ಕೂಡ ಮಾಡ್ಬೋದು, ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ಒಂದು ವೇಳೆ ಇಲಾಖೆ ಪ್ರಕಟ ಮಾಡಿರ್ತಕ್ಕಂಥ ಕೀ ಆನ್ಸರ್ಗಳು ಏನಾದರೂ ವ್ಯತ್ಯಾಸಗಳಿದ್ವು ಅಂದರೆ ನಾವು ಇಲ್ಲಿ ಅಬ್ಜೆಕ್ಷನ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಆಂಗ್ಲೋ ಇಂಡಿಯನ್ ಯುವಕನಾಗಿರ್ತಕ್ಕಂಥ ಹೆನ್ರಿ ವಿವಿಯನ್ ಡಿರೋಜಿಯೋ ಏನು ಮಾಡ್ತಾನೆ ಅಂತಂದರೆ ತರುಣ ಬಂಗಾಳಿ ಚಳವಳಿಯನ್ನು ಆರಂಭ ಮಾಡ್ತಾನೆ.
ಹಿಂದೆ TET ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು. ತರುಣ ಬೆಂಗಾಲಿ ಚಳವಳಿಯ ನಾಯಕ ಯಾರು ಅಂತಂದರೆ ಆಂಗ್ಲೋ ಇಂಡಿಯನ್ ಯುವಕನಾಗಿರ್ತಕ್ಕಂಥ ಹೆನ್ರಿ ವಿವಿಯನ್ ಡಿರೋಜಿಯೋ ಅನ್ನುವಂಥವನು ತರುಣ ಬಂಗಾಳಿ ಚಳವಳಿಯ ನಾಯಕ. ಇದಿಷ್ಟು ತರುಣ ಬಂಗಾಳಿ ಚಳವಳಿಗೆ ಸಂಬಂಧಪಟ್ಟಂತೆ. ದುರದೃಷ್ಟವಶಾತ್ ತರುಣ ಬಂಗಾಳಿ ಚಳವಳಿ ಬಹಳಷ್ಟು ಹೆಸರನ್ನು ಪಡ್ಕೊಳ್ಳಿಲ್ಲ. ಇನ್ನು ನಾವು ನೇರವಾಗಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಆರ್ಯ ಸಮಾಜದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿ. ಹಾಗಾದರೆ ಈ ಸ್ವಾಮಿ ದಯಾನಂದ ಸರಸ್ವತಿ ಅವರ ಮೂಲ ಹೆಸರೇನಾಗಿತ್ತು, ಮೊದಲ ಹೆಸರೇನಾಗಿತ್ತು ಅಂದರೆ ಮೂಲಶಂಕರ ಅನ್ನುವಂಥದ್ದು. ಈ ಮೂಲಶಂಕರ ಅನ್ನುವಂಥದ್ದು ಸ್ವಾಮಿ ದಯಾನಂದ ಸರಸ್ವತಿಯವರ ಮೊದಲ ಹೆಸರಾಗಿತ್ತು. ಆಮೇಲೆ ಸ್ವಾಮಿ ದಯಾನಂದ ಸರಸ್ವತಿಯವರಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಮಹತ್ವದ ಪ್ರಶ್ನೆ ಬರುತ್ತೆ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ಕೊಟ್ಟವರು ಯಾರು ಅಂತ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ಕೊಟ್ಟವರು ಯಾರು ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿ. ಇನ್ನು ಸ್ವಾಮಿ ದಯಾನಂದ ಸರಸ್ವತಿಯವರ ಪ್ರಸಿದ್ಧ ಕೃತಿ ಯಾವುದು ಅಂತಂದರೆ ಸತ್ಯಾರ್ಥ ಪ್ರಕಾಶ. ಇನ್ನು ಆರ್ಯ ಸಮಾಜದ ನಾಯಕರಾಗಿರ್ತಕ್ಕಂಥ ಲಾಲಾ ಹಂಸರಾಜ್ ಅವರು ಏನು ಮಾಡ್ತಾರೆ ಅಂತಂದರೆ ಲಾಹೋರ್ನಲ್ಲಿ, ನೆನಪಿರಲಿ ನಿಮಗೆ, ಆರ್ಯ ಸಮಾಜದ ನಾಯಕರಾಗಿರ್ತಕ್ಕಂಥ ಲಾಲಾ ಹಂಸರಾಜ್ ಅವರು ಲಾಹೋರ್ನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು DAV ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು 1886ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ದಯಾನಂದ ಸರಸ್ವತಿಯವರ ಶಿಷ್ಯರಾಗಿರುವಂಥ ಶ್ರದ್ಧಾನಂದರು, ಯಾರು ಶ್ರದ್ಧಾನಂದರು ಏನು ಮಾಡ್ತಾರೆ ಅಂತಂದರೆ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಹಾಗಾದರೆ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡಿದವರು ಯಾರು? ಸ್ವಾಮಿ ದಯಾನಂದರ ಶಿಷ್ಯರಾಗಿರ್ತಕ್ಕಂಥ ಶ್ರದ್ಧಾನಂದರು. ಇನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡ್ತಾ ಹೋಗೋಣ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. 12 ಜನವರಿ 1863ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. 1893ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಿರ್ತಕ್ಕಂಥ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸ್ತಾರೆ. ಇದಿಷ್ಟು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂಗೆ ಮಹತ್ವದ ಅಂಶ. 1893ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಿರ್ತಕ್ಕಂಥ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು. ಇನ್ನು ಪಂಡಿತ್ ಈಶ್ವರಚಂದ್ರ ವಿದ್ಯಾಸಾಗರ್, ಇದು ಕೂಡ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಹೆಸರು. ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಸಂಬಂಧಪಟ್ಟಂಗೆ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ಇವರು ಆರಂಭ ಮಾಡ್ತಾರೆ. ಸಂಸ್ಕೃತ ಕಾಲೇಜನ್ನು ಯಾರು ಆರಂಭ ಮಾಡ್ತಾರೆ? ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ್. ಆಮೇಲೆ 1856ರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವನ್ನು ಕೋಲ್ಕತ್ತಾದಲ್ಲಿ ವಿದ್ಯಾಸಾಗರ್ ಅವರು ನಡೆಸಿಕೊಡ್ತಾರೆ. 1850ರ ಸಂದರ್ಭದಲ್ಲಿ ಮೇಲ್ವರ್ಗದಲ್ಲಿ ವಿಧವಾ ಪುನರ್ವಿವಾಹ ಇರಲಿಲ್ಲ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಕಲ್ಕತ್ತಾದಲ್ಲಿ 1856ರಲ್ಲಿ ಏನಾಗುತ್ತೆ ಅಂದರೆ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹ ನಡೆಯುತ್ತೆ. ಇನ್ನು ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಹೇಳಿಕೆಯನ್ನು ಹೇಳ್ತಾರೆ, ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ. ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಯನ್ನು ಕೇಳ್ಬೋದು. ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ ಹೇಳಿರ್ತಕ್ಕಂಥ ಮಹಾನುಭಾವ ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರು. ಇನ್ನು ದರಿದ್ರ ನಾರಾಯಣರ ಅಂದರೆ ಬಡವರ ಸೇವೆಗೆ ಕರೆಯನ್ನು ನೀಡ್ತಾರೆ ಸ್ವಾಮಿ ವಿವೇಕಾನಂದರು. ಒಟ್ಟಾರೆ ಭಾರತದ ಉನ್ನತಿಯ ಕನಸನ್ನು ಸ್ವಾಮಿ ವಿವೇಕಾನಂದರು ಕಂಡಿದ್ದರು. ಇನ್ನು ಸ್ವಾಮಿ ವಿವೇಕಾನಂದರನ್ನು ಬಾಲಗಂಗಾಧರ ತಿಲಕರು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತ ಕರೀತಾರೆ. ನೆನಪಿರಲಿ ನಿಮಗೆ, ಬಾಲಗಂಗಾಧರ ತಿಲಕ್ ಏನು ಮಾಡ್ತಾರೆ ಅಂತಂದರೆ ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತ ಕರೀತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಮೈಸೂರು ಸಂಸ್ಥಾನದ 10ನೇ ಚಾಮರಾಜ ಒಡೆಯರ್ ಅವರು ತಮ್ಮ ಅರಮನೆಗೆ ಆಹ್ವಾನಿಸಿ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಧನ ಸಹಾಯವನ್ನು ಮಾಡಿದರು. ವಿವೇಕಾನಂದರ ಸಲಹೆ ಮೇರೆಗೆ ದಲಿತರಿಗೆ 3 ಪ್ರತ್ಯೇಕ ಶಾಲೆಗಳನ್ನು ಮೈಸೂರು ಒಡೆಯರು ತೆರೀತಾರೆ.
ಇನ್ನು ಥಿಯಾಸಾಫಿಕಲ್ ಸೊಸೈಟಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಥಿಯಾಸಾಫಿಕಲ್ ಸೊಸೈಟಿ ಅಂತ ಬರುತ್ತೆ. ಥಿಯಾಸಾಫಿಕಲ್ ಸೊಸೈಟಿ, ಇದನ್ನು ಕನ್ನಡದಲ್ಲಿ ಬ್ರಹ್ಮ ವಿದ್ಯಾ ಸಮಾಜ ಅಂತ ಕರೀತಾರೆ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ರಷ್ಯನ್ ಮಹಿಳೆಯಾಗಿರ್ತಕ್ಕಂಥ ಮೇಡಮ್ HP ಬ್ಲಾವಟ್ಸ್ಕಿ ಮತ್ತು ಅಮೆರಿಕದ ಕರ್ನಲ್ HS ಆಲ್ಕಾಟ್ ಅವರು ನ್ಯೂಯಾರ್ಕ್ ನಗರದಲ್ಲಿ ಈ ಸಂಸ್ಥೆಯನ್ನು ಮೊದಲಿಗೆ ಆರಂಭ ಮಾಡ್ತಾರೆ, ಥಿಯಾಸಾಫಿಕಲ್ ಸೊಸೈಟಿಯನ್ನು. ಯಾರು? ರಷ್ಯನ್ ಮಹಿಳೆಯಾಗಿರ್ತಕ್ಕಂಥ ಮೇಡಮ್ HP ಬ್ಲಾವಟ್ಸ್ಕಿ ಮತ್ತು ಅಮೆರಿಕದ ಕರ್ನಲ್ HS ಆಲ್ಕಟ್ ಅವರು ಇದನ್ನು ನ್ಯೂಯಾರ್ಕ್ನಲ್ಲಿ ಆರಂಭ ಮಾಡ್ತಾರೆ, ಥಿಯೋಸಾಫಿಕಲ್ ಸೊಸೈಟಿ. ಇನ್ನು ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಡಿಯಾರ್ ಎಂಬ ಸ್ಥಳದಲ್ಲಿ ಈ ಸೊಸೈಟಿ ಅಂದರೆ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭ ಮಾಡ್ತಾರೆ. ನಂತರ ಡಾಕ್ಟರ್ ಎನಿ ಬೆಸೆಂಟ್ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಡಾಕ್ಟರ್ ಎನಿ ಬೆಸೆಂಟ್ ಅವರು ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ. ಅರ್ಥ ಆಯ್ತಾ? ಎನಿ ಬೆಸೆಂಟ್ ಅವರು ಕೂಡ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ. ಡಾಕ್ಟರ್ ಎನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅನ್ನುವಂಥ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅನ್ನುವಂಥ ಪತ್ರಿಕೆಗಳನ್ನು ಹೊರಡಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಡಾಕ್ಟರ್ ಎನಿ ಬೆಸೆಂಟ್ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಎನಿ ಬೆಸೆಂಟ್ ಅವರು ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದರು. ನೆನಪಿರಲಿ ನಿಮಗೆ, ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಎನಿ ಬೆಸೆಂಟ್ ಅವರು. ಇದೇ ಮುಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗಿ ಹೆಸರನ್ನು ಪಡೆಯುತ್ತೆ. BHU, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಸೆಂಟ್ರಲ್ ಹಿಂದೂ ಕಾಲೇಜನ್ನು ಏನು ಮಾಡ್ತಾರೆ ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಕರೀತಾರೆ. ಇದನ್ನು ಸ್ಥಾಪನೆ ಮಾಡಿದವರು ಎನಿ ಬೆಸೆಂಟ್ ಅವರು. ಆಮೇಲೆ ಎನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನು ಸಹ ಆರಂಭ ಮಾಡ್ತಾರೆ. ಹಾಗೆ ಎನಿ ಬೆಸೆಂಟ್ ಅವ್ರ ಬಗ್ಗೆ ಇನ್ನೊಂದು ಮಹತ್ವದ ವಿಚಾರ ನಿಮಗೆ ನೆನಪಿರಬೇಕು. ಎನಿ ಬೆಸೆಂಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ. ಯಾವಾಗ ಅಂತಂದರೆ 1917ರಲ್ಲಿ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಆಮೇಲೆ ನವಾಬ್ ಅಬ್ದುಲ್ ಲತೀಫರು 1863ರಲ್ಲಿ ಮಹಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ನವಾಬ್ ಅಬ್ದುಲ್ ಲತೀಫ್ ಅವರು 1863ರಲ್ಲಿ ಮಹಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ತರುವಂಥ ಪ್ರಯತ್ನಕ್ಕೆ ಚಳವಳಿಯ ಸ್ವರೂಪವನ್ನು ನೀಡಿದಂಥ ಕೀರ್ತಿ ಸರ್ ಸೈಯದ್ ಅಹಮದ್ ಖಾನ್ ಅವರಿಗೆ ಸಲ್ಲುತ್ತೆ. ಸರ್ ಸೈಯದ್ ಅಹಮದ್ ಖಾನ್ ಅವರು ಏನು ಮಾಡ್ತಾರೆ ಅಂತಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯ ತರುವಂಥ ಪ್ರಯತ್ನಕ್ಕೆ ಚಳವಳಿಯ ಸ್ವರೂಪವನ್ನು ನೀಡ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ ಅವರು 1817ರಲ್ಲಿ ದಿಲ್ಲಿಯಲ್ಲಿ ಜನಿಸ್ತಾರೆ. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕಗೊಳ್ತಾರೆ. ಆಮೇಲೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಇಂಗ್ಲೀಷ್ನಲ್ಲಿ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರ ಮಾಡಲಿಕ್ಕೆ ಅಂತಲೇ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಇದರ ಉದ್ದೇಶ ಏನಾಗಿತ್ತು? ಇಂಗ್ಲೀಷ್ನಲ್ಲಿರ್ತಕ್ಕಂಥ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಜನರಿಗೆ ಆಗುವಂತೆ ಉರ್ದುವಿಗೆ ಭಾಷಾಂತರ ಮಾಡಲಿಕ್ಕೆ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ನಂತರದಲ್ಲಿ ಈ ಸಂಸ್ಥೆಯನ್ನು ಸೈಂಟಿಫಿಕ್ ಸೊಸೈಟಿ ಅಂತ ನಾಮಕರಣಗೊಳ್ಳುತ್ತೆ. ಇದು ಟ್ರಾನ್ಸ್ಲೇಷನ್ ಸೊಸೈಟಿ ನಂತರ ಸೈಂಟಿಫಿಕ್ ಸೊಸೈಟಿ ಅಂತ ನಾಮಕರಣಗೊಳ್ಳುತ್ತೆ. ಇನ್ನು ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರಪಡಿಸಲು ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಅರ್ಥ ಆಯ್ತಾ? ಸರ್ ಸೈಯದ್ ಅಹಮದ್ ಖಾನ್ ಏನು ಮಾಡ್ತಾರೆ ಅಂತಂದರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಏನು ಮಾಡ್ತಾರೆ ಅಂತಂದರೆ ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಈ ಪತ್ರಿಕೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಮುಸ್ಲಿಮರಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ಬೆಳೆಸಬೇಕು ಅನ್ನುವಂಥದ್ದಾಗಿತ್ತು. ಇನ್ನು ಈ ಪತ್ರಿಕೆ ಏನಿದೆ ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಅನ್ನುವಂಥ ಪತ್ರಿಕೆ ಇಂಗ್ಲೀಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು. ಇನ್ನು 1875ರಲ್ಲಿ ಮಹಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಇವರು ಆರಂಭ ಮಾಡ್ತಾರೆ. ಯಾರು? ಸರ್ ಸೈಯದ್ ಅಹಮದ್ ಖಾನ್ ಅವರು ಮಹಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆ 1920ರಲ್ಲಿ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಾಡಾಗುತ್ತೆ. ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಈ ಸಂಸ್ಥೆ ಮಾರ್ಪಾಡಾಗುತ್ತೆ. ಇನ್ನು 1854ರಲ್ಲಿ ತಿರುವಾಂಕೂರಿನ ಏಳವ ಸಮುದಾಯದ ಕುಟುಂಬವೊಂದರಲ್ಲಿ ಶ್ರೀ ನಾರಾಯಣ ಗುರುಗಳು ಜನಿಸ್ತಾರೆ. ಶ್ರೀ ನಾರಾಯಣ ಗುರುಗಳು ಕೂಡ ಒಬ್ಬ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕ. ಇನ್ನು 1903ರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ, ನೋಡಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥ ಸಂಸ್ಥೆಯನ್ನು ಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡ್ತಾರೆ. ನಾರಾಯಣ ಗುರುಗಳ ಪ್ರಸಿದ್ಧ ಹೇಳಿಕೆ ಇದೆ,
ಒಬ್ಬ ದೇವರು, ಒಂದು ಧರ್ಮ ಮತ್ತು ಒಂದು ಜಾತಿ. ನೋಡಿ, ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ ಅನ್ನುವಂಥದ್ದು ಇದು ಯಾರ ಪ್ರಸಿದ್ಧ ಹೇಳಿಕೆ ಅಂತಂದರೆ ನಾರಾಯಣ ಗುರುಗಳ ಪ್ರಸಿದ್ಧ ಹೇಳಿಕೆ. ನಾರಾಯಣ ಗುರುಗಳು 1928ರಲ್ಲಿ ನಿಧನರಾಗ್ತಾರೆ. ಇದಿಷ್ಟು ಅಧ್ಯಾಯ 14ಕ್ಕೆ ಸಂಬಂಧಪಟ್ಟಂತೆ. ಅಧ್ಯಾಯ 14ಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವದ ಅಂಶಗಳನ್ನು ನಾವೇನು ಮಾಡಿದ್ವಿ ಅಂತಂದರೆ ತಿಳ್ಕೊಂಡ್ವಿ. ಮಹತ್ವದ ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇದಿಷ್ಟು ಅಧ್ಯಾಯ 14. ನೇರವಾಗಿ 15ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 15 ಬಂದಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬ್ರಿಟಿಷ್ ಇತಿಹಾಸಕಾರರು 1857ರ ಭಾರತೀಯರ ಹೋರಾಟವನ್ನು ಕೇವಲ ಸಿಪಾಯಿಗಳ ದಂಗೆ ಅಂತ ಕರೀತಾರೆ. ಯಾರು? ಬ್ರಿಟಿಷ್ ಇತಿಹಾಸಕಾರರು. ಆದರೆ ಭಾರತದ ರಾಷ್ಟ್ರೀಯ ಇತಿಹಾಸಕಾರರು ಇದನ್ನು ಜನತೆಯ ಮಹಾನ್ ಬಂಡಾಯವೆಂದು ಸಾರಿದರಲ್ಲದೆ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅರ್ಥ ಆಯ್ತಾ? 1857ರ ಭಾರತದ ಜನತೆಯ ಮಹಾನ್ ಬಂಡಾಯವನ್ನು ರಾಷ್ಟ್ರೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಈ ಹೋರಾಟವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಕರೆದವರಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಮೊದಲಿಗರು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅಥವಾ ಬ್ರಿಟಿಷರ ಕರೆದಂಗೆ ಸಿಪಾಯಿಗಳ ಈ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಕರೆದವರು ಯಾರು ಅಂದರೆ ಮೊದಲ ವ್ಯಕ್ತಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು. ಇನ್ನು ಪಟ್ಟಾಭಿ ಸೀತಾರಾಮಯ್ಯ ಅವರು ಕೂಡ ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಅಂತಾನೆ ಸಾರ್ತಾರೆ. ಯುರೋಪಿಯನ್ನರ ಮೇಲುಸ್ತುವಾರಿಯಲ್ಲಿದ್ದ ಹೋಟೆಲ್ ಮತ್ತು ಕ್ಲಬ್ಗಳಿಗೆ ಭಾರತೀಯರಿಗೆ ಪ್ರವೇಶ ಇರಲಿಲ್ಲ. ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಅನ್ನುವಂಥ ನಾಮಫಲಕಗಳನ್ನು ಅವರ ಹೋಟೆಲ್ಗಳಲ್ಲಿ ಮತ್ತು ಕ್ಲಬ್ಗಳಲ್ಲಿ ಹಾಕಲಾಗ್ತಾ ಇತ್ತು. ಆಮೇಲೆ ಬಿಳಿಯರ ಮೇಲಿನ ಹೊರೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಯುರೋಪಿಯನ್ರಲ್ಲಿ ಇತ್ತು. ಹಾಗಾದರೆ ಬಿಳಿಯರ ಮೇಲಿನ ಹೊರೆ ಅಂದರೆ ಏನು? ಭಾರತೀಯರು ಅನ್ನುವಂಥವರು ಅನಾಗರಿಕರಾಗಿದ್ದಾರೆ. ಅವರನ್ನು ನಾಗರಿಕರನ್ನಾಗಿ ಮಾಡಲು ಯುರೋಪಿಯನ್ರು ಬಂದಿದ್ದಾರೆ ಮತ್ತು ಅನಾಗರಿಕರನ್ನು ನಾಗರಿಕರನ್ನಾಗಿಸುವುದು ಬಿಳಿಯರ ಮೇಲಿನ ಜವಾಬ್ದಾರಿ. ಅದು ಬಿಳಿಯರ ಮೇಲೆ ಇರತಕ್ಕಂಥ ಒಂದು ಹೊರೆ ಅಂತ ಭಾವಿಸಿದ್ರು. ಇದನ್ನೇ ಬಿಳಿಯರ ಮೇಲಿನ ಹೊರೆ ಅಂತ ಕರೆಯಲಾಗುತ್ತೆ. ಇದೊಂದು ವಸಾಹತುಶಾಹಿಯ ನಾಜೂಕಿನ ತಂತ್ರ ಆಗಿತ್ತು. ಬಿಳಿಯರ ಮೇಲಿನ ಹೊರೆ ಅನ್ನುವಂಥ ಈ ಸಿದ್ಧಾಂತವನ್ನು ಕೊಟ್ಟ ಕವಿ ಯಾರು ಅಂತಂದರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು. ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬಿಳಿಯರ ಮೇಲಿನ ಹೊರೆ ಅನ್ನುವಂಥ ಸಿದ್ಧಾಂತವನ್ನು ಹೇಳ್ತಾರೆ. ಇನ್ನು 1857ರಲ್ಲಿ ಹೊಸ ಮಾದರಿಯ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ ಆಯಿತು. 1857 ಮೇ 10ರಂದು ಮೀರತ್ನಲ್ಲಿ ಮೊದಲು ದಂಗೆ ಆರಂಭ ಆಗುತ್ತೆ. ಅರ್ಥ ಆಯ್ತಾ? ಮೊದಲು ದಂಗೆ ಎಲ್ಲಿ ಆರಂಭ ಆಯಿತು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ್ದು ಮೀರತ್ನಲ್ಲಿ. ಯಾವಾಗ? 1857 ಮೇ 10ರಂದು. ಇನ್ನು ಮೀರತ್ನಲ್ಲಿ ದಂಗೆ ಸ್ಫೋಟಗೊಳ್ಳುವ ಮೊದಲೇ ಬ್ಯಾರಕ್ಪುರದ ಅಂದರೆ ಬಂಗಾಲದ ಭಾರತೀಯ ಸಿಪಾಯಿಯಾಗಿರ್ತಕ್ಕಂಥ ಮಂಗಲ್ ಪಾಂಡೆ ಏನು ಮಾಡ್ತಾನೆ ಅಂತಂದರೆ ಕೊಬ್ಬು ಸವರಿದ ಬಂದೂಕನ್ನು ನಾನು ಬಳಸೋದಿಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಿ ಬಹಿರಂಗವಾಗಿಯೇ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಗುಂಡಿಕ್ಕಿ ಕೊಲ್ತಾನೆ. ಇಲ್ಲಿಂದಾನೇ ಈ ಯುದ್ಧ ಅನ್ನುವಂಥದ್ದು ಆರಂಭ ಆಗುತ್ತೆ. ಈ ದಂಗೆ ಅಥವಾ ಈ ಯುದ್ಧ ಅನ್ನುವಂಥದ್ದು ಕಾಳ್ಗಿಚ್ಚಿನಂತೆ ಹಬ್ಬಿ ಮಾರೋ ಫರಂಗಿಕೋ ಅಂತ ಉದ್ರಿಕ್ತರು ಏನು ಮಾಡ್ತಾರೆ ಅಂದರೆ ಅರಚುತ್ತಾ ದಿಲ್ಲಿಯ ಕಡೆಗೆ ಧಾವಿಸ್ತಾರೆ. ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಹೀನ ಮೊಘಲ್ ದೊರೆಯಾಗಿರ್ತಕ್ಕಂಥ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ಫರಂಗಿ ಅನ್ನುವಂಥ ಪದ ಪರ್ಷಿಯನ್ ಮೂಲದ್ದು. ಫರಂಗಿ ಅನ್ನುವಂಥ ಪದ ಪರ್ಷಿಯನ್ ಮೂಲದ್ದು. ಇದನ್ನು ಉರ್ದು ಮತ್ತು ಹಿಂದಿಗಳಲ್ಲಿ ಯುರೋಪಿಯನ್ನರನ್ನು ಕೀಳಾಗಿ ಸೂಚಿಸಲಿಕ್ಕೆ ಬಳಸಲಾಗ್ತಾ ಇತ್ತು. ಫರಂಗಿ ಅನ್ನುವಂಥ ಪದ ಮೂಲ ಎಲ್ಲಿದ್ದು? ಪರ್ಷಿಯನ್ದು. ಇದರ ಅರ್ಥ ಏನು ಅಂತಂದರೆ ಉರ್ದು ಮತ್ತು ಹಿಂದಿಯಲ್ಲಿ ಯುರೋಪಿಯನ್ನರನ್ನು ಕೀಳಾಗಿ ಸೂಚಿಸಲಿಕ್ಕೆ ಈ ಪದವನ್ನು ಬಳಸಲಾಗ್ತಾ ಇತ್ತು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರಗಳು ಯಾವುವು ಅಂತಂದರೆ ದಿಲ್ಲಿ, ಕಾನ್ಪುರ, ಲಕ್ನೋ, ಬರೇಲಿ, ಝಾನ್ಸಿ ಮತ್ತು ಬಿಹಾರದ ಆರಾ ಇವೆಲ್ಲ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರಗಳಾಗಿದ್ವು. ಇನ್ನು ದಿಲ್ಲಿಯಲ್ಲಿ ಸೇನಾಪತಿ ಬಖ್ತ್ ಖಾನನ ನೇತೃತ್ವದಲ್ಲಿ ಯುದ್ಧ ನಡೆಯುತ್ತೆ. ನೋಡಿ, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ನಾಯಕರಿದ್ರು ಅಂತ ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬಹಳಷ್ಟು ಬಾರಿ ಬಂದಿದೆ. ದಿಲ್ಲಿಯಲ್ಲಿ ಸೇನಾಪತಿ ಬಖ್ತ್ ಖಾನ್ ಇದ್ದ. ಆಮೇಲೆ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ನೆನಪಿರಲಿ ನಿಮಗೆ, ಬೇಗಂ ಹಜರತ್ ಮಹಲ್ ಬಗ್ಗೆ ಪ್ರಶ್ನೆ ಬರುತ್ತೆ. ಎಲ್ಲಿ? ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾಳೆ. ಆಮೇಲೆ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಹೋರಾಟಕ್ಕೆ ನಿಲ್ತಾಳೆ. ಆಮೇಲೆ ಬಿಹಾರದಲ್ಲಿ ಕುಂವರ್ ಸಿಂಗ್ ಇವರು
ಇವರ ನೇತೃತ್ವದಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ದಂಗೆಗಳು, ಹೋರಾಟಗಳು ನಡೀತಾ ಹೋಗ್ತವೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಮುಂಡ್ರಿಗಿ ಭೀಮರಾವ್ ಆಗಿರ್ಬೋದು, ಹಲಗಲಿ ಬೇಡ ಜನಾಂಗ ಆಗಿರ್ಬೋದು, ಸುರಪುರದ ವೆಂಕಟಪ್ಪ ನಾಯಕ ಆಗಿರ್ಬೋದು, ನರಗುಂದದ ಬಾಬಾ ಸಾಹೇಬ ಆಗಿರ್ಬೋದು, ಇವರುಗಳು ಏನು ಮಾಡಿದರು ಅಂತಂದರೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದಿಂದ ಇವರೆಲ್ಲ ಭಾಗವಹಿಸಿದರು. ಅವರವರ ಕ್ಷೇತ್ರಗಳಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಇದಿಷ್ಟು ಅಧ್ಯಾಯ 15ಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವೆಲ್ಲಿಗೆ ಹೋಗೋಣ ಅಂತಂದರೆ ಮುಂದಿನ 16ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 16 ಬಂದಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು. ದಾದಾಬಾಯಿ ನವರೋಜಿ ಅವರನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಈ ದಾದಾಬಾಯಿ ನವರೋಜಿ ಅವರು ಏನು ಮಾಡ್ತಾರೆ ಅಂದರೆ ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದ ಕ್ರಮವನ್ನು ತಮ್ಮ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಪ್ರತಿಪಾದನೆ ಮಾಡ್ತಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿಯಾಗಿರ್ತಕ್ಕಂಥ ಎಲೆನ್ ಆಕ್ಟೇವಿಯನ್ ಹ್ಯೂಮ್, ಎವೋ ಹ್ಯೂಮ್ ಅಂತ ಕರೀತಾರೆ ಇವರನ್ನ. ಎಲೆನ್ ಆಕ್ಟೇವಿಯನ್ ಹೋಮ್ ಇವರನ್ನು ಎವೋ ಹ್ಯೂಮ್ ಅಂತ ಕರೀತಾರೆ. ಇದು ಎವೋ ಹ್ಯೂಮ್ ಅವರ ಕನಸಿನ ಕೂಸಾಗಿತ್ತು. ಯಾವುದು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು ಎವೋ ಹ್ಯೂಮ್ ಅವರ ಕನಸಿನ ಕೂಸಾಗಿತ್ತು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದವರು ಯಾರು? ಎವೋ ಹ್ಯೂಮ್ ಅವರು. ಯಾವಾಗ? 1885ರಲ್ಲಿ. ಇದರ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ, WC ಬ್ಯಾನರ್ಜಿ ಅಂತ ಕೂಡ ಇವರನ್ನು ಕರೀತಾರೆ. WC ಬ್ಯಾನರ್ಜಿ ಅಂತ ಇವರನ್ನು ಕರೀತಾರೆ. ಇನ್ನು ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ನ ಮೊದಲ ಅಧಿವೇಶನ ನೋಡಿ. ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದರೆ ಮುಂಬೈನಲ್ಲಿ ನಡೆಯುತ್ತೆ. ಇದರಲ್ಲಿ ಒಟ್ಟು 72 ಮಂದಿ ಪ್ರತಿನಿಧಿಗಳು ಭಾಗವಹಿಸಿದರು. ಅರ್ಥ ಆಯ್ತಾ? 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆಯುತ್ತೆ. 72 ಮಂದಿ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರುಗಳನ್ನು ಮಂದಗಾಮಿಗಳು ಅಂತ ಕರೀತಾರೆ. ಅಂದರೆ ಸೌಮ್ಯವಾದಿಗಳು ಅಂತ ಇವರನ್ನು ಕರೀತಾರೆ. ಯಾರನ್ನ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಆರಂಭಿಕ ನಾಯಕರುಗಳನ್ನು ಮಂದಗಾಮಿಗಳು ಅಂತ ಕರೀತಾರೆ. ಇನ್ನು ಪ್ರಮುಖ ಮಂದಗಾಮಿ ನಾಯಕರು ಯಾರು? ಈ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಅರ್ಥ ಆಯ್ತಾ? ಇವರಲ್ಲಿ ಮಂದಗಾಮಿಗಳು ಯಾರು ಅಂತ ಗುರುತಿಸಿ ಅಂತ ಪ್ರಶ್ನೆ ಬರುತ್ತೆ. ಹಾಗಾದರೆ ಮಂದಗಾಮಿ ನಾಯಕರು ಯಾರು? ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾದೇವ ಗೋವಿಂದ ರಾನಡೆ ಮತ್ತು ಇತರರು. ಇವರನ್ನ ನಾವೇನಂತ ಕರಿತೀವಿ ಅಂತಂದರೆ ಮಂದಗಾಮಿ ನಾಯಕರು ಅಂತ ಕರಿತೀವಿ. ಅಂದರೆ ಸೌಮ್ಯವಾಗಿಯೇ ಹೋರಾಟ ಮಾಡಿ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಕ್ಕಂಥ ನಾಯಕರಿವರು. 1885ರಿಂದ 1905 ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಕಾಲ ಅಂತ ಕರೆಯಲಾಗುತ್ತೆ. ಯಾವ ಕಾಲವನ್ನು? 1885ರಿಂದ 1905 ನಡುವಿನ ಕಾಲ. ಇದನ್ನು ಮಂದಗಾಮಿಗಳ ಕಾಲ ಅಂತ ಪರಿಗಣನೆ ಮಾಡಲಾಗಿದೆ. ಇನ್ನು ಮಂದಗಾಮಿಗಳ ಕಾಯುವ ವಿಧಾನವನ್ನು ಪ್ರಶ್ನಿಸುವ ಹೊಸ ನಾಯಕರ ಗುಂಪೊಂದು ಕಾಂಗ್ರೆಸ್ನಲ್ಲಿ ಉದಯ ಆಗುತ್ತೆ. ಅವರೇ ತೀವ್ರಗಾಮಿಗಳು. ಅರ್ಥ ಆಯ್ತಾ? ಮಂದಗಾಮಿಗಳ ನಡೆಯನ್ನು ವಿರೋಧ ಮಾಡುವಂಥ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಉದಯ ಆಗುತ್ತೆ. ಅವರುಗಳೇ ತೀವ್ರಗಾಮಿಗಳು. ತೀವ್ರಗಾಮಿಗಳು ಮಂದಗಾಮಿಗಳು ಅನುಸರಣೆ ಮಾಡಿರ್ತಕ್ಕಂಥ ಪ್ರಾರ್ಥನೆ ಮತ್ತು ಮನವಿ ನೀತಿಗಳನ್ನು ಇವರು ತಿರುಪೆಯ ನೀತಿ, ಪಾಲಿಸಿ ಆಫ್ ಮೆಂಡಿಕೆನ್ಸಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದರೆ ಈ ಹಿಂದೆ ಮಂದಗಾಮಿಗಳು ಯಾವ ನೀತಿಯನ್ನು ಅನುಸರಿಸ್ತಾ ಇದ್ರು? ಬ್ರಿಟಿಷರ ಜೊತೆಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ರು, ನಮಗೆ ಸ್ವಾತಂತ್ರ್ಯ ಕೊಡಿ, ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಆಮೇಲೆ ಮನವಿ ಮಾಡ್ಕೊಳ್ತಾ ಇದ್ರು. ಈ ನೀತಿಗಳನ್ನು ತೀವ್ರಗಾಮಿಗಳು ತೀವ್ರವಾಗಿ ಖಂಡಿಸಿ ವ್ಯಂಗ್ಯ ಮಾಡ್ತಾರೆ. ಏನಂತ ವ್ಯಂಗ್ಯ ಆಡ್ತಾರೆ ಅಂತಂದರೆ ಇದು ಒಂದು ತಿರುಪೆಯ ನೀತಿ, ಪಾಲಿಸಿ ಆಫ್ ಮೆಂಡಿಕೆನ್ಸಿ ಅಂತ ಅದನ್ನು ವ್ಯಂಗ್ಯ ಮಾಡ್ತಾರೆ. ಇನ್ನು ಪ್ರಮುಖ ತೀವ್ರಗಾಮಿ ನಾಯಕರು ಯಾರು ಅಂತಂದರೆ ಲಾಲಾ ಲಜಪತ್ ರಾಯ್. ನೆನಪಿರ್ಬೇಕು ನಿಮಗೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್. ಇವರನ್ನು ಲಾಲ್ ಬಾಲ್ ಪಾಲ್ ಅಂತ ಕರಿತಾ ಇದ್ರು. ಅರ್ಥ ಆಯ್ತಾ? ಲಾಲ್ ಬಾಲ್ ಪಾಲ್ ಅಂತ ಯಾರನ್ನ ಕರಿತಾ ಇದ್ರು ಅಂತಂದರೆ ತೀವ್ರಗಾಮಿ ನಾಯಕರಾಗಿರುವಂಥ ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಇವರನ್ನು ಲಾಲ್ ಬಾಲ್ ಪಾಲ್ ಅಂತ ಕರಿತಾ ಇದ್ರು. ಇನ್ನು 1905ರಿಂದ 1919 ಕಾಲಾವಧಿಯನ್ನು ತೀವ್ರಗಾಮಿಗಳ ರಾಜಕೀಯದ ಕಾಲ ಅಂತ ಗುರುತಿಸಲಾಗಿದೆ. 1905ರಿಂದ 1919 ಕಾಲಾವಧಿಯನ್ನು ತೀವ್ರಗಾಮಿ ರಾಜಕೀಯದ ಕಾಲ ಅಂತ ಪರಿಗಣನೆ ಮಾಡಲಾಗಿದೆ. ಇನ್ನು ಬಾಲಗಂಗಾಧರ ತಿಲಕ್ ಅವರ ಒಂದು ಪ್ರಸಿದ್ಧ ಹೇಳಿಕೆ ಬರುತ್ತೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅನ್ನುವಂಥದ್ದು ಬಾಲಗಂಗಾಧರ ತಿಲಕ್ ಅವರ ಘೋಷಣೆಯಾಗಿತ್ತು. ಈ ಘೋಷಣೆ ಸ್ವಾತಂತ್ರ್ಯದ ಉತ್ಕಟತೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇನ್ನು ತಿಲಕರು ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆಯನ್ನು ನೋಡಿ,
ಬಾಲ್ ಗಂಗಾಧರ್ ತಿಲಕ್ ಅವ್ರು ಏನು ಮಾಡ್ತಾರೆ ಅಂದರೆ ಮರಾಠ ಅನ್ನುವಂಥ ಇಂಗ್ಲೀಷ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಹಾಗೆ ಕೇಸರಿ ಅನ್ನುವಂಥ ಮರಾಠಿ ಭಾಷೆಯ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾರೆ. ಈ ಮೂಲಕ ಅವರು ಜನರನ್ನು ರಾಜಕೀಯವಾಗಿ ಪ್ರೇರೇಪಣೆ ಮಾಡ್ತಾರೆ. ಇನ್ನು ಬಿಪಿನ್ ಚಂದ್ರ ಪಾಲ್ರು ನ್ಯೂ ಇಂಡಿಯಾ ಮತ್ತು ಅರವಿಂದರು ವಂದೇ ಮಾತರಂ ಅನ್ನುವಂಥ ಪತ್ರಿಕೆಗಳನ್ನು ಆರಂಭ ಮಾಡಿದರು. ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭ ಮಾಡಿದವರು ಯಾರು ಅಂತಂದರೆ ಬಿಪಿನ್ ಚಂದ್ರ ಪಾಲ್, ಮತ್ತು ಅರವಿಂದರು ವಂದೇ ಮಾತರಂ ಅನ್ನುವಂಥ ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ಇನ್ನು ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬಿನ ಸಿಂಹ ಅಂತಾನೆ ಕರೆಯಲಾಗ್ತಾ ಇತ್ತು. ಪಂಜಾಬಿನ ಸಿಂಹ ಯಾರು? ಲಾಲಾ ಲಜಪತ್ ರಾಯ್. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆಯೇ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಅಂತ ಲಾಲಾ ಲಜಪತ್ ರಾಯ್ ಅವರು ಹೇಳಿದರು. ನೆನಪಿರಲಿ ನಿಮಗೆ, ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆಯೇ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಅಂತ ಹೇಳಿದವರು ಯಾರು ಅಂದರೆ ಲಾಲಾ ಲಜಪತ್ ರಾಯ್ ಅವರು. ಹಾಗೆ ಬಿಪಿನ್ ಚಂದ್ರ ಪಾಲ್ರು ಬಂಗಾಲದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನು ಸಂಘಟನೆ ಮಾಡ್ತಾರೆ. ಅರವಿಂದ್ ಘೋಷ್ ಅವರು ವಿದೇಶಿ ವಸ್ತುಗಳ ಬಹಿಷ್ಕಾರ, ಆಮೇಲೆ ಸ್ವದೇಶಿ ವಸ್ತುಗಳನ್ನು ಮಾತ್ರವೇ ಬಳಸುವುದು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಇವರ ಮಹಾನ್ ಕಾರ್ಯವಿಧಾನ ಆಗಿತ್ತು. ಅರವಿಂದ್ ಘೋಷ್ ಅವರ ಕಾರ್ಯವಿಧಾನ ಏನಾಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಹಾಕೋದು, ಆಮೇಲೆ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸೋದು, ಆಮೇಲೆ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯೋದು. ಇದು ಅರವಿಂದ್ ಘೋಷ್ ಅವರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಆಗಿತ್ತು. ಇನ್ನು 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಗೆ ಪ್ರಯತ್ನ ಪಡ್ತಾನೆ. ಯಾರು? ಲಾರ್ಡ್ ಕರ್ಜನ್. ಬಂಗಾಳ ವಿಭಜನೆಯ ಜೊತೆಗೆ ಯಾರ ಹೆಸರು ಸೇರಿಕೊಂಡಿದೆ ಅಂತಂದರೆ ಲಾರ್ಡ್ ಕರ್ಜನ್ ಅವರು 1905ರಲ್ಲಿ. ಇನ್ನು 16 ಅಕ್ಟೋಬರ್ 1905ರಂದು ಬಂಗಾಲದಾದ್ಯಂತ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 1911ರಲ್ಲಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷರು ರದ್ದು ಮಾಡಬೇಕಾಯಿತು. 1906ರಲ್ಲಿ ಮುಸ್ಲಿಂ ನಿಯೋಗ ಬಂದು ಭಾರತದ ವೈಸ್ರಾಯ್ ಆಗಿದ್ದ ಮಿಂಟೋ ಅವರನ್ನು ಭೇಟಿ ಮಾಡಿ ಅವರ ಪ್ರೇರಣೆಯಿಂದ ಸರ್ ಆಗಾ ಖಾನ್, ಢಾಕಾದ ನವಾಬ ಸಲೀಮುಲ್ಲಾ ಮತ್ತು ಇನ್ನಿತರರು ಸೇರಿ 1906ರಲ್ಲಿ ಭಾರತ ಮುಸ್ಲಿಂ ಲೀಗನ್ನು ಢಾಕಾದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1906ರಲ್ಲಿ. 1906ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಾರತ್ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಮಿಂಟೋ ಅವರ ಪ್ರೇರಣೆಯಿಂದ ಏನು ಮಾಡ್ತಾರೆ ಅಂದರೆ ಸರ್ ಆಗಾ ಖಾನ್, ಢಾಕಾದ ನವಾಬ ಸಲೀಮುಲ್ಲಾ ಮತ್ತು ಇನ್ನಿತರರು ಸೇರಿ 1906ರಲ್ಲಿ ಭಾರತ ಮುಸ್ಲಿಂ ಲೀಗನ್ನು ಢಾಕಾದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಮಾಡಿದರು. ಇನ್ನು 1907ರಲ್ಲಿ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಯಾವ ಅಧಿವೇಶನ? 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಇನ್ನು ತಿಲಕರಿಗೆ ಕರಿನೀರು ಶಿಕ್ಷೆಯನ್ನು ವಿಧಿಸಿ ಮಾಂಡೆಲೆ ಅಂದರೆ ಬರ್ಮಾದ ಸೆರೆಮನೆಗೆ ಅವರನ್ನು ಗಡಿಪಾರು ಮಾಡಲಾಯಿತು. ಈ ಮಾಂಡೆಲೆ ಅಥವಾ ಬರ್ಮಾ ಸೆರೆಮನೆಗೆ ಹೋದಾಗಲೇ ತಿಲಕರು ಗೀತಾ ರಹಸ್ಯ ಅನ್ನುವಂಥ ಕೃತಿಯನ್ನು ಬರೀತಾರೆ. ಇನ್ನು 1909ರ ಮಿಂಟೋ ಮಾರ್ಲೆ ಸುಧಾರಣೆ ಏನು ಮಾಡುತ್ತೆ ಅಂತಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿತು. ಯಾವ ಸುಧಾರಣೆ ಅದು? ಮಿಂಟೋ ಮಾರ್ಲೆ ಸುಧಾರಣೆ. ಇನ್ನು 1916ರಲ್ಲಿ ಲೋಕಮಾನ್ಯ ತಿಲಕರು ಮತ್ತು ಅನಿ ಬೆಸೆಂಟ್ರು ಹೋಮ್ ರೂಲ್ ಚಳವಳಿ ಅಂದರೆ ಗೃಹಾಡಳಿತ ಚಳವಳಿಯನ್ನು ಹಮ್ಮಿಕೊಳ್ತಾರೆ. ಅರ್ಥ ಆಯ್ತಾ? ಯಾರ್ಯಾರು? ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರು. ಇನ್ನು 1917ರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ನ ಮಾರ್ಗದರ್ಶನದಲ್ಲಿ ರಚನೆಯಾಗಿರ್ತಕ್ಕಂಥ ಸಮಿತಿಯ ಉದ್ದೇಶ ಏನಾಗಿತ್ತು ಅಂತಂದರೆ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕೋದಾಗಿತ್ತು. ರೌಲಟ್ ಕಾಯ್ದೆ ಅಂತ ಬರುತ್ತಲ್ಲ, ಆ ಕಾಯ್ದೆ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಭಾರತದಲ್ಲಿ ನಡೆಯುತ್ತಿರುವಂಥ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕೋದಾಗಿತ್ತು. ಇಂತಹ ರೌಲಟ್ ಕಾಯ್ದೆಯ ವಿರುದ್ಧ 1919ರ ಏಪ್ರಿಲ್ 13ರಂದು ಅಮೃತಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥ ಜಲಿಯನ್ ವಾಲಾಬಾಗ್ ಎಂಬಲ್ಲಿಯ ಉದ್ಯಾನದಲ್ಲಿ ಸಭೆಯೊಂದನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದ ಡಾಕ್ಟರ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿತ್ತು ಈ ಸಭೆಯ ಉದ್ದೇಶ. ಅರ್ಥ ಆಯ್ತಾ? ಎಲ್ಲಿ? ಅಮೃತಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಜಲಿಯನ್ ವಾಲಾಬಾಗ್ ಅನ್ನುವಂಥ ಉದ್ಯಾನದಲ್ಲಿ ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಯನ್ನು ಯಾಕೆ ಕರೆದಿದ್ರು ಅಂತಂದರೆ ತಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ರೂಪುರೇಷೆಯನ್ನು ರೆಡಿ ಮಾಡಲಿಕ್ಕೆ ಆ ಸಭೆಯನ್ನು ಕರೆಯಲಾಗಿತ್ತು. ಇಲ್ಲಿ ಒಂದು ದುರಂತ ನಡೆಯುತ್ತೆ. ಆವಾಗ ಅಮೃತಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್ ಡಯರ್ ಏನು ಮಾಡ್ತಾನೆ ಅಂತಂದರೆ ಪ್ರತಿಭಟನೆ ಮಾಡುತ್ತಿದ್ದ ಜನರಿಗೆ ಬುದ್ಧಿ ಕಲಿಸಬೇಕು ಅಂತ ಉದ್ಯಾನಕ್ಕೆ ಇರತಕ್ಕಂಥ ಏಕೈಕ ನಿರ್ಗಮನ ದ್ವಾರವನ್ನು ಮುಚ್ಚಿಸಿ ನಿರಾಯುಧರಾಗಿರ್ತಕ್ಕಂಥ ಭಾರತೀಯ ಜನತೆಯ ಮೇಲೆ ಗುಂಡು ಹಾರಿಸಲಿಕ್ಕೆ ಆಜ್ಞಾಪನೆ ಮಾಡ್ತಾರೆ. ಇದನ್ನೇ ನಾವು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರಿತೀವಿ.
ಹೀಗೆ ಬ್ರಿಟಿಷರು ಅನೇಕ ಅನ್ಯಾಯಗಳನ್ನು ಭಾರತೀಯರ ಮೇಲೆ ಮಾಡಿದ್ರು. ತೀವ್ರವಾದಿಗಳಲ್ಲಿ ಕೆಲವು ಮಂದಿ ಸಶಸ್ತ್ರ ಕ್ರಾಂತಿಗೆ ಇಲ್ಲಿ ಮುಂದಾಗ್ತಾರೆ. ಇವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳು ಅಂತ ಭಾರತೀಯರು ಕರೀತಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಇವರನ್ನು ಭಯೋತ್ಪಾದಕರು ಅಂತ ಕರೀತಾರೆ. ನೋಡಿ, ಯಾವುದೋ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದವ್ರ ಮೇಲೆ ಆಡಳಿತ ನಿಯಮಗಳನ್ನು ರೂಪಿಸಿ ನಮ್ಮನ್ನೇ ಆಳಲಿಕ್ಕೆ ಕೂತ್ಕೊಂಡ್ರು. ಇವರ ವಿರುದ್ಧ ಹೋರಾಟ ಮಾಡುವಂಥವ್ರನ್ನ ಭಯೋತ್ಪಾದಕರು ಅಂತ ಕರೆದ್ರು. ಇವರು ಬೇರೆ ದೇಶದವರು, ಇವರನ್ನ ನಾವು ಭಯೋತ್ಪಾದಕರು ಅಂತ ಕರಿಬೇಕು, ಇವರು ನಮ್ಮನ್ನೇ ಭಯೋತ್ಪಾದಕರು ಅಂತ ಕರೆದ್ರು. ಆದರೆ ಭಾರತೀಯರು ಇವರನ್ನ ಏನಂತ ಕರೆದ್ರು ಅಂದರೆ ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳು ಅಂತ ಕರೆದ್ರು. ಯಾರೆಲ್ಲ ಸಶಸ್ತ್ರ ಕ್ರಾಂತಿಗೆ ಮುಂದಾಗ್ತಾರೋ ಅವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳು ಅಂತ ಕರೆಯಲಾಗುತ್ತೆ. ಇನ್ನು ರಹಸ್ಯ ಸಂಘಟನೆಯನ್ನು ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ವಾಸುದೇವ್ ಬಲವಂತ್ ಫಡ್ಕೆ ಮೊದಲಿನವರು. ಅರ್ಥ ಆಯ್ತಾ? ರಹಸ್ಯ ಸಂಘಟನೆಯನ್ನು ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ಮೊದಲನೆಯವರು ಯಾರು ಅಂತಂದರೆ ವಾಸುದೇವ್ ಬಲವಂತ್ ಫಡ್ಕೆ. ಇನ್ನು ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಸಹೋದರರು ಅವರ ರಹಸ್ಯ ಸಂಘಟನೆಯ ಜೀವನಾಡಿಗಳಾಗಿದ್ದರು. ವಾಸುದೇವ್ ಬಲವಂತ್ ಫಡ್ಕೆ ಅವರ ರಹಸ್ಯ ಸಂಘಟನೆಯ ಜೀವನಾಡಿಗಳು ಯಾರಾಗಿದ್ದರು ಅಂತಂದರೆ ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಅನ್ನುವಂಥ ಸಹೋದರರು. ಇನ್ನು ನಮ್ಮ ದೇಶದ ಇತರ ಪ್ರಮುಖ ಕ್ರಾಂತಿಕಾರಿಗಳನ್ನ ನೋಡ್ತಾ ಹೋಗೋದಾದರೆ ವಿನಾಯಕ ದಾಮೋದರ ಸಾವರ್ಕರ್, ಖುದೀರಾಮ್ ಬೋಸ್, ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಇವರೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕ್ರಾಂತಿಕಾರಿಗಳು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ 19ನೇ ವಯಸ್ಸಿಗೆ ನೋಡಿ, ಕೇವಲ ತನ್ನ 19ನೇ ವಯಸ್ಸಿಗೆ ಅಂದರೆ 1908ರಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಯಾರು ಅಂತಂದರೆ ಖುದೀರಾಮ್ ಬೋಸ್. ನೋಡಿ, 19ನೇ ವಯಸ್ಸಿಗೆ ಪ್ರಾಣ ಕೊಡಬೇಕಲ್ರಿ ದೇಶಕ್ಕಾಗಿ. ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಟ್ಟೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಬರಬೇಕು. ಇಲ್ಲಿ 19ನೇ ವಯಸ್ಸಿನ ಒಬ್ಬ ಸಣ್ಣ ಯುವಕ ಏನು ಮಾಡ್ತಾನೆ ಅಂತಂದರೆ ಭಾರತಕ್ಕಾಗಿ ತನ್ನ ಆತ್ಮವನ್ನು ಸಮರ್ಪಣೆ ಮಾಡಿಕೊಳ್ತಾನೆ ಕೇವಲ 19ನೇ ವಯಸ್ಸಿನಲ್ಲಿ. ಆ ವ್ಯಕ್ತಿ ಯಾರು ಅಂತಂದರೆ ಖುದೀರಾಮ್ ಬೋಸ್. ಇನ್ನು ವಿನಾಯಕ ದಾಮೋದರ್ ಸಾವರ್ಕರ್ ಮತ್ತೋರ್ವ ಕ್ರಾಂತಿಕಾರಿ. 1899ರಲ್ಲಿ ನೆನಪಿರ್ಬೇಕು ನಿಮಗೆ, 1899ರಲ್ಲಿ ಮಿತ್ರಮೇಳ ಅನ್ನುವಂಥ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ತಾನೆ. ಯಾರು? ವಿ ಡಿ ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್. ಇವ್ರು ಏನು ಮಾಡ್ತಾರೆ ಅಂದರೆ 1899ರಲ್ಲಿ ಮಿತ್ರಮೇಳ ಅನ್ನುವಂಥ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಥಮ ಗುಪ್ತ ಸಂಘಟನೆ. ಇದನ್ನು ಈ ಮಿತ್ರಮೇಳ ಸಂಘಟನೆಯನ್ನು ಮುಂದೆ ಅಭಿನವ ಭಾರತ ಅಂತ ಕರೆಯಲಾಗುತ್ತೆ. ಈ ಅಭಿನವ ಭಾರತ ಅನ್ನುವಂಥ ಗುಪ್ತ ಸಂಘಟನೆಯನ್ನು ಸ್ಥಾಪನೆ ಮಾಡಿದವರು ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್. ಈ ಅಭಿನವ ಭಾರತ ಗುಪ್ತ ಸಂಘಟನೆ ಹಿಂದಿನ ಹೆಸರು ಏನಾಗಿತ್ತು? ಮಿತ್ರಮೇಳ. ಇಂಥ ಪ್ರಶ್ನೆಗಳು ನಮಗೆ ನೆನಪಿರಬೇಕು. ಇನ್ನು ಬ್ರಿಟಿಷ್ ಸರ್ಕಾರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ ಜೀವಾವಧಿ ಕಾರಾಗೃಹವನ್ನು ವಿಧಿಸಿ ಅಂಡಮಾನ್ ಜೈಲಿಗೆ ರವಾನೆ ಮಾಡುತ್ತೆ. ಅವರು ಕ್ರೂರ ದೈಹಿಕ ಚಿತ್ರಹಿಂಸೆಯನ್ನು ಅನುಭವಿಸ್ತಾರೆ ಅಂಡಮಾನ್ ಜೈಲಿನಲ್ಲಿ. ಹೀಗಾಗಿ ಅಂಡಮಾನ್ ಜೈಲಿನಲ್ಲಿ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿದೆ. ಇನ್ನು ಚಂದ್ರಶೇಖರ್ ಆಜಾದ್ ಕೂಡ ಬರ್ತಾರೆ ಕ್ರಾಂತಿಗಳ ಲಿಸ್ಟ್ನಲ್ಲಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿ, ಶಾಸನ ಸಭೆಯ ಬಾಂಬ್ ಘಟನೆ ಹಾಗೂ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನ ಮೇಲೆ ಗುಂಡಿನ ದಾಳಿ ಮುಂತಾದ ಹಲವು ಪ್ರಕರಣಗಳಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಭಾಗವಹಿಸಿದ್ರು. ನೋಡಿ, ಚಂದ್ರಶೇಖರ್ ಆಜಾದ್ ಅವರು ಏನು ಮಾಡ್ತಾರೆ ಅಂತಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿಯನ್ನ ಮಾಡ್ತಾರೆ. ಕಾಕೋರಿ ಪಿತೂರಿ ಚಂದ್ರಶೇಖರ್ ಆಜಾದ್ ಅವರದ್ದು. ಆಮೇಲೆ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆಯುತ್ತಾರೆ. ಆಮೇಲೆ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಸ್ಯಾಂಡರ್ಸ್ನ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಮುಂತಾದ ಹಲವು ಪ್ರಕರಣಗಳಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಭಾಗಿಯಾಗಿದ್ರು. ಇನ್ನು ಭಗತ್ ಸಿಂಗ್ ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘಟನೆಯನ್ನು ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಯಾವ ಸಂಘಟನೆ? ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘಟನೆಯನ್ನು ಸೇರಿ ಭಗತ್ ಸಿಂಗ್ ಅವರು ಅದರ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಇನ್ನು 1929ರಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಬಾಂಬನ್ನು ಎಸೆಯುತ್ತಾರೆ. ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಬಾಂಬನ್ನು ಯಾರು ಎಸೆಯುತ್ತಾರೆ ಅಂತಂದರೆ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರು ಎಸೆಯುತ್ತಾರೆ. ಹೀಗಾಗಿ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಈ ಮೂವರನ್ನು ಏನು ಮಾಡಲಾಗುತ್ತೆ ಅಂದರೆ ಗಲ್ಲಿಗೇರಿಸಲಾಯಿತು. ನೋಡಿ, ದೇಶಕ್ಕಾಗಿ ಅದೆಷ್ಟು ಜೀವಗಳು ಸಮರ್ಪಣೆಯಾಗಿವೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಬಹಳಷ್ಟು ಜನ ತಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿದ್ದಾರೆ. ಇವತ್ತಿಗೆ ನಾವು ಏನು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಇಂತಹ ಮಹಾನುಭಾವ ವ್ಯಕ್ತಿಗಳೇ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್ ಇವರೆಲ್ಲ ಏನು ಮಾಡಿದ್ರು ಅಂದರೆ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಜೀವ ಒಂದು ಸಾರಿ ಹೋದರೆ ಮತ್ತೆ ಬರುತ್ತಾ? ಬರೋದಿಲ್ಲ. ಇವರೆಲ್ಲ
ತಮ್ಮ ಜೀವನವನ್ನು ದೇಶಕ್ಕಾಗಿ ಕೊಟ್ಟಂಥವರು. ಇನ್ನು ಭಗತ್ ಸಿಂಗ್ ಇಂಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಅನ್ನುವಂಥ ಘೋಷಣೆಯನ್ನು ಮೊದಲ ಬಾರಿಗೆ ಹಾಕಿದ ಭಾರತೀಯನಾಗಿದ್ದಾನೆ. ಅರ್ಥ ಆಯ್ತಾ? ಇಂಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಅನ್ನುವಂಥ ಘೋಷಣೆ ಯಾರದ್ದು ಅಂತಂದರೆ ಭಗತ್ ಸಿಂಗ್ ಅವರದ್ದು. ಭಗತ್ ಸಿಂಗ್. ಇನ್ನು ಸೋಹನ್ ಸಿಂಗ್ ಭಾಕ್ನಾ ಅನ್ನುವಂಥವನು 1913ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಘದರ್ ಚಳವಳಿಯನ್ನು ಆರಂಭ ಮಾಡ್ತಾನೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ. ಘದರ್ ಚಳವಳಿಯನ್ನು ಆರಂಭ ಮಾಡಿದವರು ಯಾರು? ಘದರ್ ಚಳುವಳಿಯನ್ನು ಆರಂಭ ಮಾಡಿದವರು ಯಾರು ಅಂದರೆ ಸೋಹನ್ ಸಿಂಗ್ ಭಾಕ್ನಾ 1913ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಇನ್ನು 2 ಅಕ್ಟೋಬರ್ 1869ರಂದು ಗುಜರಾತಿನ ಪೋರ್ಬಂದರ್ ಅನ್ನುವಂಥ ಸ್ಥಳದಲ್ಲಿ ಕರಮ್ಚಂದ್ ಗಾಂಧಿ ಮತ್ತು ಪುತಲಿಬಾಯಿಯವರ ಮಗನಾಗಿ ಮಹಾತ್ಮ ಗಾಂಧೀಜಿಯವರು ಜನಿಸ್ತಾರೆ. ಗಾಂಧೀಜಿ ಜೀವನದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಕೃತಿಗಳು ಯಾವುವು ಅಂತಂದರೆ ಭಗವದ್ಗೀತೆ, ಜಾನ್ ರಸ್ಕಿನ್ ಅವರ ಕೊನೆಯ ತನಕ ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥದ್ದು, ಆಮೇಲೆ ಲಿಯೋ ಟಾಲ್ಸ್ಟಾಯ್ ಅವರ ನಿನ್ನಂತರಂಗವೇ ದೇವರ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್ ಲೈಸ್ ವಿತ್ ಇನ್ ಯು ಅನ್ನುವಂಥದ್ದು, ಆಮೇಲೆ ಸತ್ಯ ಹರಿಶ್ಚಂದ್ರ ನಾಟಕ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಗಾಂಧೀಜಿ ಜೀವನದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ. ಇನ್ನು ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಯಾವ ಕಂಪನಿಯ ಆಹ್ವಾನದ ಮೇರೆಗೆ? ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ. ಗಾಂಧೀಜಿಯವರ ಹೋರಾಟದ ವಿಧಾನವು ಗಾಂಧಿಗಿರಿ ಎಂಬ ಹೆಸರಿನಿಂದ ಇಂದು ಜನಪ್ರಿಯ ಆಗ್ತಾ ಇದೆ. ಇನ್ನು ಸತ್ಯಾಗ್ರಹ ಸಿದ್ಧಾಂತವು ಸಂಸ್ಕೃತದ 2 ಪದಗಳಿಂದ ಬಂದಿದೆ. ಗಾಂಧೀಜಿ ಕೊಡ್ತಾರೆ ಈ ಸತ್ಯಾಗ್ರಹ ಅನ್ನುವಂಥ ಕಾನ್ಸೆಪ್ಟನ್ನು. ಹಾಗಾದರೆ ಈ ಸತ್ಯಾಗ್ರಹ ಅನ್ನುವಂಥ ಪದ ಸಂಸ್ಕೃತದ 2 ಪದಗಳಿಂದ ಬಂದಿದೆ, ಸತ್ಯ ಮತ್ತು ಆಗ್ರಹ. ಹಾಗಾದರೆ ಸತ್ಯ ಅಂದರೆ ಏನು? ಸತ್ಯ ಅಂತಂದರೆ ವಾಸ್ತವಿಕ ಸಂಗತಿ. ಸತ್ಯ ಅಂತಂದರೆ ವಾಸ್ತವಿಕ ಸಂಗತಿ. ಆಗ್ರಹ ಅಂತಂದರೆ ಒತ್ತಾಯ ಅಂತ ಅರ್ಥ. ಅಂದರೆ ವಾಸ್ತವಿಕ ಸಂಗತಿಗಾಗಿ ಒತ್ತಾಯ ಮಾಡುವಂಥದ್ದನ್ನೇ ನಾವು ಸತ್ಯಾಗ್ರಹ ಅಂತ ಕರಿತೀವಿ. 1916ರಲ್ಲಿ ಅಹಮದಾಬಾದಿನಲ್ಲಿ ಸಾಬರಮತಿ ಆಶ್ರಮವನ್ನು ಗಾಂಧೀಜಿ ಸ್ಥಾಪನೆ ಮಾಡಿದರು. ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದವರು ಯಾರು? ಗಾಂಧೀಜಿ. ಯಾವಾಗ? 1916ರಲ್ಲಿ. ಎಲ್ಲಿ ಸ್ಥಾಪನೆ ಮಾಡಿದರು? ಅಹಮದಾಬಾದಿನಲ್ಲಿ. ಇನ್ನು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದ ಮೇರೆಗೆ ಗಾಂಧೀಜಿ ಏನು ಮಾಡ್ತಾರೆ ಅಂದರೆ ಭಾರತದಾದ್ಯಂತ ಪ್ರವಾಸವನ್ನು ಮಾಡಿದರು. ಇನ್ನು 1919ರಲ್ಲಿ ಗಾಂಧೀಜಿಯವರು ರೌಲಟ್ ಕಾಯ್ದೆಯ ಜಾರಿ, ಜಲಿಯನ್ ವಾಲಾಬಾಗ್ ಘೋರ ಹಿಂಸಾಕೃತ್ಯದ ವಿರುದ್ಧ ಚಳವಳಿಯನ್ನು ಹೂಡ್ತಾರೆ. ಅಲ್ಲದೆ ಖಿಲಾಫತ್ ಚಳವಳಿಯ ನಾಯಕತ್ವವನ್ನು ಕೂಡ ಗಾಂಧೀಜಿಯವರು ವಹಿಸಿಕೊಂಡಿದ್ದರು. ಟರ್ಕಿಯ ಖಲೀಫನ ಪರವಾಗಿ ಹಾಗೂ ಬ್ರಿಟನ್ನಿನ ವಿರುದ್ಧವಾಗಿ ಭಾರತೀಯ ಮುಸ್ಲಿಮರು ನಡೆಸಿರ್ತಕ್ಕಂಥ ಆಂದೋಲನವನ್ನೇ ಖಿಲಾಫತ್ ಚಳವಳಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟನ್ನಿನ ವಿರುದ್ಧವಾಗಿ ಭಾರತೀಯ ಮುಸ್ಲಿಮರು ನಡೆಸಿರ್ತಕ್ಕಂಥ ಆಂದೋಲನ ಅದು ಖಿಲಾಫತ್ ಚಳವಳಿ. ಖಿಲಾಫತ್ ಚಳವಳಿ ಟರ್ಕಿಯ ಖಲೀಫನ ಪರವಾಗಿರುತ್ತೆ, ಬ್ರಿಟನ್ನಿನ ವಿರುದ್ಧವಾಗಿ ಇರುತ್ತೆ. ಇದನ್ನು ನಡೆಸಿದವರು ಯಾರು ಅಂದರೆ ಭಾರತೀಯ ಮುಸ್ಲಿಮರು. ಈ ಚಳವಳಿಯ ನಾಯಕತ್ವವನ್ನು ಕೂಡ ಅಥವಾ ಈ ಚಳವಳಿಯ ಮುಂದಾಳತ್ವವನ್ನು ಕೂಡ ಗಾಂಧೀಜಿಯವರು ವಹಿಸಿಕೊಂಡಿದ್ದರು. ಹಾಗೆ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅನ್ನುವಂಥ ಅಲಿ ಸಹೋದರರು ಈ ಚಳವಳಿಯ ಪ್ರಮುಖ ನಾಯಕರಾಗಿದ್ದರು. ಖಿಲಾಫತ್ ಚಳವಳಿಯ ಪ್ರಮುಖ ನಾಯಕರು ಯಾರು ಅಂತಂದರೆ ಅಲಿ ಸಹೋದರರು. ಅದರಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅನ್ನುವಂಥವರು ಪ್ರಮುಖ ನಾಯಕರು. ಇನ್ನು ಗಾಂಧೀಜಿಯವರ ನಾಯಕತ್ವದಲ್ಲಿ 1920ರಲ್ಲಿ ಅಸಹಕಾರ ಚಳವಳಿ ಆರಂಭ ಆಗುತ್ತೆ. ಅಸಹಕಾರ ಚಳವಳಿ ಆರಂಭ ಆಗಿದ್ದು ಯಾವಾಗ? 1920ರಲ್ಲಿ. ಯಾರ ನಾಯಕತ್ವದಲ್ಲಿ ಆರಂಭ ಆಗುತ್ತೆ ಅಸಹಕಾರ ಚಳವಳಿ? ಗಾಂಧೀಜಿ ಅವರ ನಾಯಕತ್ವದಲ್ಲಿ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ತಮಗೆ ಬಂದಿರತಕ್ಕಂಥ ನೈಟ್ಹುಡ್ ಹಾಗೂ ಗಾಂಧೀಜಿಯವರು ಪಡೆದಿರ್ತಕ್ಕಂಥ ಕೇಸರ್ ಎ ಹಿಂದ್ ಅನ್ನುವಂಥ ಪದವಿಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ. ಸೈಮನ್ ಆಯೋಗವನ್ನು ಬಹಿಷ್ಕರಿಸುವ ಲಾಹೋರಿನಲ್ಲಿ ನಡೆದ ಬಹಿರಂಗ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನಡೆದ ಲಾಠಿ ಪ್ರಯೋಗದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಚೇತರಿಸಿಕೊಳ್ಳಲಾಗದೆ ಮರಣ ಹೊಂದಿದ್ರು. ಬಹಳಷ್ಟು ಇಂಪಾರ್ಟೆಂಟ್ ಇದು, ನಿಮಗೆ ನೆನಪಿರಬೇಕು. ಯಾವ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ಅವರು ತೀರ್ಕೊಳ್ತಾರೆ ಅಂತಂದರೆ ಸೈಮನ್ ನಿಯೋಗವನ್ನು ಬಹಿಷ್ಕರಿಸುವಂಥ ಲಾಹೋರಿನಲ್ಲಿ ನಡೆದಿರ್ತಕ್ಕಂಥ ಬಹಿರಂಗ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಬ್ರಿಟಿಷರು ಲಾಠಿ ಏಟುಗಳನ್ನು ಕೊಡ್ತಾರೆ. ಆ ಲಾಠಿ ಏಟುಗಳಿಂದ ಚೇತರಿಸಿಕೊಳ್ಳಲಾಗದೆ ಲಾಲಾ ಲಜಪತ್ ರಾಯ್ ಅವರು ತೀರ್ಕೊಳ್ತಾರೆ. ಅದಾದ ನಂತರ ಲಾಲಾ ಲಜಪತ್ ರಾಯ್ ಅವರು ಒಂದು ಮಾತನ್ನು ಹೇಳ್ತಾರೆ. ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವ ಬಗ್ಗೆ ಲಾಲಾ ಲಜಪತ್ ರಾಯ್ ಅವರು ಹೇಳಿರ್ತಕ್ಕಂಥ ಒಂದು ಭವಿಷ್ಯವಾಣಿ ಹೀಗಿದೆ: ನನ್ನ ಮೈಮೇಲಿನ ಲಾಠಿ ಹೊಡೆತಗಳು ಮುಂದೊಂದು ದಿನ ಬ್ರಿಟಿಷ್ ಶವಪೆಟ್ಟಿಗೆಯ ಮೇಲಿನ ಮೊಳೆಗಳಾಗಲಿವೆ ಅಂತ ಲಾಲಾ ಲಜಪತ್ ರಾಯ್ ಅವರು ಹೇಳಿದರು.
ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬಿನ ಸಿಂಹ ಅಂತ ಕರೀತಾ ಇದ್ರು ಅನ್ನುವಂಥದ್ದು ಕೂಡ ನಿಮಗೆ ನೆನಪಿರಬೇಕು. ಇನ್ನು 1929ರಲ್ಲಿ ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಪಾಸ್ ಮಾಡಲಾಯಿತು. ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಪಾಸ್ ಮಾಡಲಾಯಿತು ಅಂದರೆ 1929ರಲ್ಲಿ ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಮಂಡಿಸಲಾಯಿತು. ಅದಾದ ನಂತರ 26 ಜನವರಿ 1931ರಂದು ಪೂರ್ಣ ಸ್ವರಾಜ್ಯ ದಿನ ಅಂತ ಆಚರಣೆ ಮಾಡಲಿಕ್ಕೆ ಈ ಅಧಿವೇಶನದಲ್ಲಿ ನಿರ್ಧಾರ ಮಾಡಲಾಯಿತು. ಅರ್ಥ ಆಯ್ತಾ? ಪೂರ್ಣ ಸ್ವರಾಜ್ಯ ದಿನ ಅಂತ ಯಾವಾಗ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಯಿತು? 26 ಜನವರಿ 1931ರಂದು. ಇನ್ನು ಈ ಐತಿಹಾಸಿಕ ಸಂಭ್ರಮಾಚರಣೆಯ ದಿನದ ನೆನಪನ್ನು ಹಸಿರಾಗಿಸಲು ಸ್ವತಂತ್ರ ಭಾರತದ ಸಂವಿಧಾನವನ್ನು ಜನವರಿ 26, 1950ರಂದು ಅಂಗೀಕಾರ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ಆ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅರ್ಥ ಆಯ್ತಾ? ಇನ್ನು ನಾಗರಿಕ ಕಾನೂನು ಭಂಗ ಚಳವಳಿಯನ್ನು 12 ಮಾರ್ಚ್ 1931ರಂದು ಗಾಂಧೀಜಿಯವರು ಪ್ರಸಿದ್ಧ ದಂಡಿ ಯಾತ್ರೆಯೊಂದಿಗೆ ಆರಂಭ ಮಾಡಿದರು. ಇದೇ ವೇಳೆ ಭಾರತದಲ್ಲಿ ಗಡಿನಾಡ ಗಾಂಧಿ, ಯಾರು ಗಡಿನಾಡ ಗಾಂಧಿ ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಗಡಿನಾಡ ಗಾಂಧಿ ಅಂತ ಕರೆಯಲಾಗುತ್ತೆ. ಇವರು ಖುದಾಯಿ ಖದ್ಮತ್ಗಾರ್ ಅಂದರೆ ದೇವರ ಸೇವಕರು ಅನ್ನುವಂಥ ಸಂಘವನ್ನು ಸ್ಥಾಪನೆ ಮಾಡಿದರು. ಖುದಾಯಿ ಖದ್ಮತ್ಗಾರ್ ಅನ್ನುವಂಥ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್. ಇವರನ್ನು ಗಡಿನಾಡ ಗಾಂಧಿ ಅಂತ ಕರೆಯಲಾಗುತ್ತೆ. ಖುದಾಯಿ ಖದ್ಮತ್ಗಾರ್ ಅಂತಂದರೆ ದೇವರ ಸೇವಕರು ಅನ್ನುವಂಥ ಸಂಘ. ಅರ್ಥ ಆಯ್ತಾ? ಇನ್ನು 1935ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸರ್ಕಾರದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಸಹಭಾಗಿತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 1935ರಲ್ಲಿ. ಇದರ ಉದ್ದೇಶ ಏನಾಗಿತ್ತು? ಭಾರತೀಯರಿಗೆ ಸರ್ಕಾರದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಸಹಭಾಗಿತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಿಕೊಡುವಂಥ ದೃಷ್ಟಿಯಿಂದ ಈ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತರುತ್ತೆ. ಇನ್ನು ಕ್ರಿಪ್ಸ್ ಆಯೋಗ, ಈ ಕ್ರಿಪ್ಸ್ ಆಯೋಗದ ವೈಫಲ್ಯವು ಭಾರತೀಯರನ್ನು ಕೆರಳಿಸುತ್ತೆ. ಗಾಂಧೀಜಿಯವರು 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಕಾಂಗ್ರೆಸ್ಸಿನ ಸಭೆಯನ್ನು ಕರೀತಾರೆ. ಈ ಅಧಿವೇಶನದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಜೊತೆಗೆ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ ಅಥವಾ ಡೂ ಆರ್ ಡೈ ಅನ್ನುವಂಥ ಘೋಷಣೆಯನ್ನು ನೀಡ್ತಾರೆ. ಯಾವಾಗ? 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಕಾಂಗ್ರೆಸ್ಸಿನ ಸಭೆಯನ್ನು ಕರೆದು ಗಾಂಧೀಜಿಯವರು ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡ್ತಾರೆ. ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾರೆ. ಜೊತೆಗೆ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಘೋಷಣೆಯನ್ನು ನೀಡ್ತಾರೆ. ಇನ್ನು ಉತ್ತರ ಪ್ರದೇಶದ ಬಲಿಯಾ, ಬಂಗಾಳದ ತಾಮ್ಲಕ್ ಮತ್ತು ಮುಂಬೈನ ಅಧಿಪತ್ಯದ ಸತಾರಾ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಕ್ರಾಂತಿಕಾರಿಗಳು ಪರ್ಯಾಯ ಸರ್ಕಾರಗಳನ್ನು ಸ್ಥಾಪನೆ ಮಾಡಿದರು. ಇದೇ ವೇಳೆಗೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳುತ್ತೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ಸ್ಥಳ ಯಾವುದು ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮ. ಇದು ನಿಮಗೆ ನೆನಪಿರಬೇಕು. ಇನ್ನು ಐನ್ಸ್ಟೀನ್ ಅವರು ಗಾಂಧೀಜಿಯ ಬಗ್ಗೆ ಒಂದು ಅನಿಸಿಕೆಯನ್ನು ಹೇಳ್ತಾರೆ. ಅದೇನು ಅಂತಂದರೆ, ಮುಂದಿನ ಪೀಳಿಗೆಗಳು ರಕ್ತ ಮಾಂಸಗಳಿಂದ ಕೂಡಿದ ಇಂತಹ ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ನಡೆದಾಡಿದ್ದರು ಎಂಬುದನ್ನು ನಂಬಲು ಕಷ್ಟಪಡುತ್ತಾರೆ. ನೋಡಿ, ಗಾಂಧೀಜಿಯ ಬಗ್ಗೆ ಐನ್ಸ್ಟೀನ್ ಅವರು ಏನು ಹೇಳ್ತಾರೆ ಅಂತಂದರೆ, ಮುಂದಿನ ಪೀಳಿಗೆಗಳು ರಕ್ತ ಮಾಂಸಗಳಿಂದ ಕೂಡಿರ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದ ಅನ್ನುವಂಥದ್ದನ್ನು ನಂಬಲಿಕ್ಕೂ ಕೂಡ ಕಷ್ಟಪಡ್ತಾರೆ ಅಂತ ಹೇಳ್ತಾರೆ. ಇನ್ನು ಸಮಾಜವಾದಿಗಳು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಅದರ ಮಹಾ ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ನರೇಂದ್ರ ದೇವ್ ಪಕ್ಷದ ಇನ್ನೊಬ್ಬ ಪ್ರಮುಖರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಜಯಪ್ರಕಾಶ್ ನಾರಾಯಣ್ ಅವರು 1902ರಲ್ಲಿ ಬಿಹಾರದಲ್ಲಿ ಜನಿಸ್ತಾರೆ. 1934ರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನು ಇವರು ಸ್ಥಾಪಿಸಿದರು. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತಂದರೆ ಜಯಪ್ರಕಾಶ್ ನಾರಾಯಣ್. ಇವರನ್ನು JP ಅಂತ ಕೂಡ ಕರೀತಾರೆ. ಯಾರನ್ನ? ಜಯಪ್ರಕಾಶ್ ನಾರಾಯಣ್ ಅವರನ್ನು JP ಅಂತ ಕೂಡ ಕರೀತಾರೆ. ಇನ್ನು ಸ್ವತಂತ್ರದ ನಂತರ ವಿನೋಬಾ ಭಾವೆ ಅವರ ಭೂದಾನ ಚಳುವಳಿಯಲ್ಲೂ ಕೂಡ ಜಯಪ್ರಕಾಶ್ ನಾರಾಯಣ್ ಅವರು ಗುರುತಿಸಿಕೊಳ್ತಾರೆ. 1974ರಲ್ಲಿ ಸಕ್ರಿಯ ರಾಜಕೀಯವನ್ನು ಪ್ರವೇಶಿಸಿದ್ದ ಜಯಪ್ರಕಾಶ್ ನಾರಾಯಣ್ ಅವರು
ಸಂಪೂರ್ಣ ಕ್ರಾಂತಿ ಅನ್ನುವಂಥ ಒಂದು ಆಂದೋಲನವನ್ನು ಹುಟ್ಟುಹಾಕ್ತಾರೆ. ಸಂಪೂರ್ಣ ಕ್ರಾಂತಿ ಅನ್ನುವಂಥ ಆಂದೋಲನವನ್ನು ಹುಟ್ಟುಹಾಕಿದವರು ಯಾರು? ಜಯಪ್ರಕಾಶ್ ನಾರಾಯಣ್, JP ಅಂತ ಇವರನ್ನು ಕರೀತಾ ಇದ್ರು. ಜಯಪ್ರಕಾಶ್ ನಾರಾಯಣ್ ಅವರು ಏನು ಮಾಡ್ತಾರೆ ಅಂತಂದರೆ ಜಯಪ್ರಕಾಶ್ ನಾರಾಯಣ್ ಅವರು ಏನು ಮಾಡ್ತಾರೆ ಅಂದರೆ 1974ರಲ್ಲಿ ಸಕ್ರಿಯ ರಾಜಕೀಯವನ್ನು ಪ್ರವೇಶ ಮಾಡಿ ಸಂಪೂರ್ಣ ಕ್ರಾಂತಿ ಅನ್ನುವಂಥ ಆಂದೋಲನವನ್ನು ಹುಟ್ಟುಹಾಕ್ತಾರೆ. ಆಮೇಲೆ ಈ ಚಳವಳಿಯ ಪರಿಣಾಮವಾಗಿ 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜಯಪ್ರಕಾಶ್ ನಾರಾಯಣರನ್ನು ಜನರು ಪ್ರೀತಿಯಿಂದ ಲೋಕನಾಯಕ ಅಂತ ಕರೀತಾ ಇದ್ರು. ಇದು ನಿಮಗೆ ನೆನಪಿರಬೇಕು. ಲೋಕನಾಯಕ ಅಂತ ಯಾವ ನಾಯಕನನ್ನು ಕರೀತಾ ಇತ್ತು ಅಂತಂದರೆ ಜಯಪ್ರಕಾಶ್ ನಾರಾಯಣ್ ಅವರನ್ನು. ಇನ್ನು ಗಾಂಧೀಜಿ 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಚಂಪಾರಣ್ ಸತ್ಯಾಗ್ರಹ ಯಾವಾಗ ಆರಂಭ ಮಾಡಲಾಯಿತು ಅಂದರೆ 1917ರಲ್ಲಿ ಗಾಂಧೀಜಿ ಇದನ್ನು ಆರಂಭ ಮಾಡ್ತಾರೆ. ಇನ್ನು ಭಾರತದ ಕೊನೆಯ ಮತ್ತು 34ನೇ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತವನ್ನು ವಿಭಜನೆ ಮಾಡಿ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸಲಾಗುವುದೆಂಬ ಐತಿಹಾಸಿಕ ನಿರ್ಣಯವನ್ನು ಘೋಷಣೆ ಮಾಡ್ತಾರೆ. 1947 ಆಗಸ್ಟ್ 14ರಂದು ಪಾಕಿಸ್ತಾನ ಭಾರತದಿಂದ ಪ್ರತ್ಯೇಕಗೊಳ್ಳುತ್ತೆ. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಆಗುತ್ತೆ. ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆದರು. ಇನ್ನು ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತ ಮೊದಲು ಪರಿಗಣನೆ ಮಾಡಲಾಗಿತ್ತು. ಆದರೆ 1913ರಲ್ಲಿ ಮುಸ್ಲಿಂ ಲೀಗಿನ ಸದಸ್ಯರಾಗುವ ಮೂಲಕ ಮೊಹಮ್ಮದ್ ಅಲಿ ಜಿನ್ನಾ ಏನಾದರು ಅಂತಂದರೆ ಭಾರತ ಮುಸ್ಲಿಂ ಸಮುದಾಯದ ನಾಯಕರಾಗಿ ರೂಪುಗೊಳ್ಳತೊಡಗಿದರು. 1936ರ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಅವರು 2 ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರಾದರು. ಚೌಧರಿ ರಹಮತ್ ಅಲಿ ಮತ್ತು ಅವರ 3 ಮಂದಿ ಸ್ನೇಹಿತರು 1933ರಲ್ಲಿ ಬರೆದ ಪತ್ರವೊಂದರಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಜ್ಯದ ರಚನೆಯ ಪ್ರಸ್ತಾಪವನ್ನು ಮಾಡಿದರು. ಪಾಕಿಸ್ತಾನ ಹೇಗೆ ರಚನೆಯಾಗಿದೆ ಅಂತಂದರೆ ಪಂಜಾಬ್, ಅಫ್ಘಾನ್, ಕಾಶ್ಮೀರ, ಸಿಂಧ್ ಮತ್ತು ಬಲೂಚಿಸ್ತಾನ್ ಅನ್ನುವಂಥ ಪ್ರಾಂತ್ಯಗಳ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರಗಳನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನ ಎಂದು ಕರೆಯಲಾಗಿದೆ. ಇನ್ನು ಚಿತ್ತರಂಜನ್ ದಾಸ್ ಅವರನ್ನು ದೇಶಬಂಧು ಅಂತ ಕರೆಯಲಾಗ್ತಾ ಇತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟನೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ ಅವರು ಮೋಹನ್ ಸಿಂಗ್ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ INA ಅಥವಾ ಇದನ್ನು ಆಜಾದ್ ಹಿಂದ್ ಫೌಜ್ ಅನ್ನುವಂಥ ಹೆಸರಿನಿಂದ ಸಂಘಟಿತರಾಗಿದ್ದರು. 1943ರಲ್ಲಿ ಸುಭಾಷ್ ಚಂದ್ರರು ಸಿಂಗಾಪುರಕ್ಕೆ ಬಂದು INAಯ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಕರೆಯಲಾಗ್ತಾ ಇತ್ತು. ನೇತಾಜಿ ಅವರು ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡಿದರು. ನೀವು ನನಗೆ ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅನ್ನುವಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆಯಾಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಸಿದ್ಧ ಹೇಳಿಕೆ ಯಾವುದು? ನೀವು ನನಗೆ ರಕ್ತ ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೀನಿ ಅನ್ನುವಂಥದ್ದು. ಇನ್ನು ಲಂಡನ್ನಿನಲ್ಲಿ ನಡೆದ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. 1990ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ 1990ರಲ್ಲಿ ನೀಡಲಾಗಿದೆ. ಇನ್ನು ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಪ್ರಗತಿಗಾಗಿ ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಅನ್ನುವಂಥ ಪತ್ರಿಕೆಗಳ ಸಂಪಾದಕರಾಗಿದ್ದರು. ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವಂಥದ್ದು ಅಂಬೇಡ್ಕರ್ ಅವರು ಸ್ಥಾಪಿಸಿರ್ತಕ್ಕಂಥ ಒಂದು ಸಂಘಟನೆ. ಯಾವುದು? ಬಹಿಷ್ಕೃತ ಹಿತಕಾರಿಣಿ ಅನ್ನುವಂಥದ್ದು. ಇದಿಷ್ಟು 16ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ 17ನೇ ಅಧ್ಯಾಯಕ್ಕೆ ಹೋಗೋಣ. ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಕವಿರಾಜ ಮಾರ್ಗ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಅಂತ ವರ್ಣನೆ ಮಾಡಲಾಗಿದೆ. ಎಲ್ಲಿಂದ ಎಲ್ಲಿಯ ತನಕ? ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಅಂತ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ರಾಹ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಆರಂಭವಾಗಿರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದು ಕರ್ನಾಟಕ ಏಕೀಕರಣದ ಕಲ್ಪನೆಗೆ ಸಾಂಸ್ಥಿಕ ರೂಪವನ್ನು ನೀಡುತ್ತೆ. ಯಾವುದು? ಕರ್ನಾಟಕ ವಿದ್ಯಾವರ್ಧಕ ಸಂಘ. ಈ ಸಂಘವನ್ನು ಸ್ಥಾಪನೆ ಮಾಡಿದವರು ರಾಹ ದೇಶಪಾಂಡೆ 1890ರಲ್ಲಿ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಆರಂಭ ಆಗುತ್ತೆ. 1924ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ದರು. ಈ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂಥ ಸ್ವಾಗತ ಗೀತೆಯನ್ನು ಹಾಡುವ ಮೂಲಕ ಏಕೀಕರಣ ಚಳವಳಿಗೆ ವಿದ್ಯುತ್ ಸಂಚಲನವನ್ನು ತಂದುಕೊಡ್ತಾರೆ. ಯಾರು? ಹುಯಿಲಗೋಳ ನಾರಾಯಣರಾವ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂಥ ಸ್ವಾಗತ ಗೀತೆಯನ್ನು 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾರೆ.
ಇನ್ನು ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾಯರು. ಹೈದರಾಬಾದಿನ ಕನ್ನಡಿಗರು ಆಲೂರು ವೆಂಕಟರಾಯರಿಗೆ 1941ರಲ್ಲಿ ಸನ್ಮಾನ ಮಾಡಿ ಕರ್ನಾಟಕ ಕುಲಪುರೋಹಿತ ಅನ್ನುವಂಥ ಬಿರುದನ್ನು ನೀಡ್ತಾರೆ. ಯಾರಿಗೆ? ಆಲೂರು ವೆಂಕಟರಾಯರಿಗೆ. ಆಲೂರು ವೆಂಕಟರಾಯರಿಗೆ 1941ರಲ್ಲಿ ಯಾರು ಕರ್ನಾಟಕ ಕುಲಪುರೋಹಿತ ಅನ್ನುವಂಥ ಬಿರುದನ್ನು ನೀಡ್ತಾರೆ ಅಂದರೆ ಹೈದರಾಬಾದಿನ ಕನ್ನಡಿಗರು. ಅರ್ಥ ಆಯ್ತಾ? ಹೈದರಾಬಾದಿನ ಕನ್ನಡಿಗರು ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಕುಲಪುರೋಹಿತ ಅನ್ನುವಂಥ ಬಿರುದನ್ನು ನೀಡ್ತಾರೆ. ಇನ್ನು ಕರ್ನಾಟಕದ ಗತವೈಭವ ಅನ್ನುವಂಥದ್ದು ಆಲೂರು ವೆಂಕಟರಾಯರು ಬರೆದಿರ್ತಕ್ಕಂಥ ಪುಸ್ತಕ. ಆಲೂರು ವೆಂಕಟರಾಯರ ಪುಸ್ತಕ ಯಾವುದು? ಕರ್ನಾಟಕದ ಗತವೈಭವ ಅನ್ನುವಂಥದ್ದು. ಇನ್ನು ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಲು ಶಾಂತ ಕವಿಗಳ ಪಾತ್ರ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಇನ್ನು ಕನ್ನಡದ ಮೊಟ್ಟಮೊದಲ ರಾಷ್ಟ್ರಕವಿಯಾಗಿರುವಂಥ ಮಂಜೇಶ್ವರ ಗೋವಿಂದ ಪೈ ಅವರು ಕರ್ನಾಟಕದಲ್ಲಿ ಕಾಸರಗೋಡು ವಿಲೀನಗೊಳ್ಳಬೇಕು ಅಂತ ಕೊನೆಯವರೆಗೂ ಹೋರಾಟ ಮಾಡ್ತಾರೆ. 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನುವಂಥ ಆಂಧ್ರದ ಮುಖಂಡರು ಏನು ಮಾಡ್ತಾರೆ ಅಂತಂದರೆ ಆಂಧ್ರ ಪ್ರಾಂತ್ಯವನ್ನು ರಚಿಸಲು ಒತ್ತಾಯ ಮಾಡಿ ಹೋರಾಟವನ್ನು ಕೈಗೊಳ್ತಾರೆ. 58 ದಿನಗಳ ಕಾಲ ಹೋರಾಟ ಮಾಡ್ತಾರೆ. ಅನಂತರ ಏನಾಗುತ್ತೆ ಅಂದರೆ ಪೊಟ್ಟಿ ಶ್ರೀರಾಮುಲು ಅವರು ನಿಧನ ಹೊಂತಾರೆ. ಈ ಪರಿಣಾಮವಾಗಿ ಪ್ರಧಾನಿಯಾಗಿರುವಂಥ ನೆಹರು ಅವರು ಆಂಧ್ರ ರಾಜ್ಯವನ್ನು ರಚನೆ ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ಘೋಷಣೆ ಮಾಡ್ತಾರೆ. ಅದರಂತೆ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ. 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಅಸ್ತಿತ್ವಕ್ಕೆ ಬರುತ್ತೆ. ಇಂದು ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿದ್ದಾವೆ. ಪ್ರಸ್ತುತ 1956ರಲ್ಲಿ ಉದಯಿಸಿದ ಮೈಸೂರು ರಾಜ್ಯಕ್ಕೆ ಎಸ್ ನಿಜಲಿಂಗಪ್ಪನವರು ಮೊದಲ ಮುಖ್ಯಮಂತ್ರಿಗಳಾಗಿದ್ದರು. ಅರ್ಥ ಆಯ್ತಾ? ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪ. ಯಾವಾಗ ಉದಯ ಆಯಿತು ಮೈಸೂರು ರಾಜ್ಯ? 1956 ನವೆಂಬರ್ 1ರಂದು. ಇನ್ನು 1 ನವೆಂಬರ್ 1973ರಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜ್ ಅರಸ್ ಅವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರನ್ನು ಇಡ್ತಾರೆ. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರನ್ನು ಇಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜ್ ಅರಸ್ ಅವರಿಗೆ. ಯಾವಾಗ ಈ ಹೆಸರನ್ನು ಇಡಲಾಯಿತು ಕರ್ನಾಟಕ ಅಂತ? 1 ನವೆಂಬರ್ 1973ರಂದು. ಇನ್ನು 1966ರ ಮೆಹರ್ ಚಂದ್ ಮಹಾಜನ್ ಅವರ ಏಕಸದಸ್ಯ ಸಮಿತಿ ಏನು ಮಾಡುತ್ತೆ ಅಂದರೆ ಬೆಳಗಾವಿಯು ಕರ್ನಾಟಕದ ಭಾಗ ಅಂತಲೇ ಶಿಫಾರಸು ಮಾಡುತ್ತೆ. ಇವಾಗ ಮಹಾರಾಷ್ಟ್ರದವ್ರು ಹೇಳ್ತಾರೆ ಬೆಳಗಾವಿ ನಮ್ಮದು ಅಂತ. ಆದರೆ ಬೆಳಗಾವಿ ಮಹಾಜನ್ ವರದಿಯ ಪ್ರಕಾರ ಯಾರಿಗೆ ಸೇರುತ್ತೆ ಅಂದರೆ ಕರ್ನಾಟಕಕ್ಕೆ ಸೇರುತ್ತೆ. ಹೀಗಾಗಿ ಕರ್ನಾಟಕದ ಪಾಲಿಗೆ ಮಹಾಜನ್ ವರದಿಯ ಶಿಫಾರಸೆ ಅಂತಿಮ ಅನ್ನುವಂಥದ್ದು ಸೂಕ್ತವಾಗಿರ್ತಕ್ಕಂಥ ವಿಚಾರ. ಸೊ ಇದಿಷ್ಟು 17ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ. ಇದಿಷ್ಟು 17ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಮುಂದಿನ 18ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 18 ಬಂದಿದೆ ಕರ್ನಾಟಕದ ಸಮಾಜಮುಖಿ ಚಳವಳಿಗಳು. 284 ಮರಗಳ ತಾಯಿಯಾಗಿರ್ತಕ್ಕಂಥ ವಯೋವೃದ್ಧೆ ಸಾಲುಮರದ ತಿಮ್ಮಕ್ಕ ಅವರಿಗೆ 2019ರಲ್ಲಿ ದೇಶದ 4ನೇ ಅತ್ಯುನ್ನತ ನಾಗರಿಕ ಸಮ್ಮಾನವಾಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸಾಲುಮರದ ತಿಮ್ಮಕ್ಕ ಅವರಿಗೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಭಾರತದ 4ನೇ ಅತ್ಯುನ್ನತ ದೊಡ್ಡದಾಗಿರ್ತಕ್ಕಂಥ ನಾಗರಿಕ ಗೌರವ. ಇನ್ನು ಗಿಡಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲಿಕ್ಕೆ ಭಾರತದ ವಿವಿಧ ಪ್ರದೇಶಗಳಲ್ಲಿ ಚಿಪ್ಕೋ ಅಥವಾ ಅಪಿಕೋ ಚಳವಳಿಗಳು ಆರಂಭ ಆಗ್ತವೆ. ಚಿಪ್ಕೋ ಚಳವಳಿಯಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳವಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾರೆ. ಇವರ ಪಾತ್ರವನ್ನು ಯಾರೂ ಮರೆಯೋ ಹಾಗಿಲ್ಲ. ಇನ್ನು ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಅನ್ನುವಂಥವರು BA ಆನರ್ಸ್ ಪದವಿ ಪಡೆದಿರ್ತಕ್ಕಂಥ ಮೊದಲ ಮಹಿಳೆಯರು. ಕರ್ನಾಟಕದ BA ಆನರ್ಸ್ ಪದವಿ ಗಳಿಸಿದ ಮೊದಲ ಮಹಿಳೆಯರು ಯಾರು ಅಂದರೆ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಅನ್ನುವಂಥವರು. ಇನ್ನು ಇಂದಿರಮ್ಮ ಅನ್ನುವಂಥವರು ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಆಗಿ ಆಯ್ಕೆಯಾಗಿದ್ದರು. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಆರಂಭ ಆಯಿತು. ಯಾವಾಗಿಂದ? 1975ರಿಂದ. ಇನ್ನು ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಮೊದಲ ರೈತ ಹೋರಾಟ 1951ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾಗೋಡಿನಲ್ಲಿ ನಡೆಯುತ್ತೆ. ಇನ್ನು 1972ರಲ್ಲಿ ಕೋಲಾರದಲ್ಲಿ ಭೂ ಆಕ್ರಮಣ ಚಳವಳಿ ನಡೆಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭಗೊಂಡು ಸ್ಥಳೀಯ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳುತ್ತೆ. ರೈತ ಹೋರಾಟ ಮುಖಂಡರಲ್ಲಿ MD ನಂಜುಂಡಸ್ವಾಮಿ, ಸುಂದರೇಶ್, ಪುಟ್ಟಣ್ಣಯ್ಯ, ಕಡಿದಾಳು ಶಾಮಣ್ಣ ಮೊದಲಾದವರು ಪ್ರಮುಖರು. ಪ್ರಸಿದ್ಧ ಮನಃಶಾಸ್ತ್ರಜ್ಞ RD ಲಿಯಾಂಗ್ ಒಂದು ಅದ್ಭುತವಾದ ಮಾತನ್ನು ದಾಖಲೆ ಮಾಡ್ತಾರೆ. ಇತರರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಮತ್ತೊಬ್ಬರು ಅನುಭವಿಸಿರುವಂಥ ಕಷ್ಟವನ್ನು ನಾವು ಏನು ಮಾಡ್ಬೋದು ಅಂತಂದರೆ ತಿಳ್ಕೊಬೋದು, ಅರ್ಥ ಮಾಡ್ಕೋಬೋದು. ಆದರೆ ಅವರು ಅನುಭವಿಸಿರುವಂಥ ಅನುಭವವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ
R.D. ಲಿಯಾಂಗ್ ಅನ್ನುವಂಥ ಪ್ರಸಿದ್ಧ ಮನಃಶಾಸ್ತ್ರಜ್ಞ ಹೇಳ್ತಾರೆ. 1936ರಲ್ಲಿ ದಕ್ಷಿಣ ಭಾರತದ ದಲಿತ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ MC ರಾಜಾ ಅವರ ಸಮ್ಮುಖದಲ್ಲಿ ಮೈಸೂರು ಅರಮನೆಗೆ ದಲಿತರ ಪ್ರವೇಶ ಆಗುತ್ತೆ. ಯಾರ ಸಮ್ಮುಖದಲ್ಲಿ ಮೈಸೂರು ಅರಮನೆಗೆ ದಲಿತರಿಗೆ ಪ್ರವೇಶ ನೀಡಲಾಯಿತು ಅಂತಂದರೆ MC ರಾಜಾ ಅವರ ಸಮ್ಮುಖದಲ್ಲಿ 1936ರಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ದಲಿತ ವರ್ಗಗಳಲ್ಲಿ ಅಂಬೇಡ್ಕರ್ ಅವರು ದಲಿತರ ಸ್ವಾಭಿಮಾನದ ಸಂಕೇತವಾಗಿದ್ದರು. ಆದ್ದರಿಂದ ಅಂಬೇಡ್ಕರ್ ಅವರನ್ನು ದಲಿತ ಸೂರ್ಯ ಅಂತ ಕರೆಯಲಾಗುತ್ತೆ. 1976ರಲ್ಲಿ ಭದ್ರಾವತಿಯಲ್ಲಿ ದಲಿತ ಲೇಖಕ ಕಲಾವಿದರ ಒಕ್ಕೂಟ ಸ್ಥಾಪನೆ ಆಗುತ್ತೆ. ಸಾಹಿತಿಗಳಾಗಿರುವಂಥ ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಮೂಲಕ ದಲಿತರ ಒಳ ಜಗತ್ತನ್ನು ದಲಿತೇತರರಿಗೆ ತೆರೆದು ತೋರಿಸ್ತಾರೆ. ಇನ್ನು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದ ಭಾಷಾ ಸಮಿತಿಯು ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಮತ್ತು ಕಡ್ಡಾಯ ಮಾಡಬೇಕು ಅಂತ ಶಿಫಾರಸು ಮಾಡುತ್ತೆ. ಯಾವ ಸಮಿತಿ ಇದು? ಗೋಕಾಕ್ ಸಮಿತಿ. ಇದೊಂದು ಭಾಷಾ ಸಮಿತಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಇರಬೇಕು ಮತ್ತು ಅದು ಕಡ್ಡಾಯವಾಗಿರಬೇಕು ಅಂತ ಶಿಫಾರಸು ಮಾಡುತ್ತೆ. ಗೋಕಾಕ್ ಚಳವಳಿಯ ಪ್ರಮುಖ ಘೋಷಣೆಗಳೇನೇನು ಅಂತಂದರೆ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಏನೇ ಬರಲಿ ಕನ್ನಡ ಇರಲಿ, ಗೋಕಾಕ್ ವರದಿ ಜಾರಿಗೆ ಬರಲಿ, ಕರ್ನಾಟಕದಲ್ಲಿ ಕನ್ನಡದ ಉಸಿರು ತುಂಬಲಿ ಅನ್ನುವಂಥ ಇವೆಲ್ಲ ಗೋಕಾಕ್ ಚಳವಳಿಯ ಪ್ರಮುಖ ಘೋಷಣೆಗಳಾಗಿದ್ವು. ಇದಿಷ್ಟು ಅಧ್ಯಾಯ 18ಕ್ಕೆ ಸಂಬಂಧಪಟ್ಟಂತೆ. ಅಧ್ಯಾಯ 18ಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಅಂಶಗಳು. ನೇರವಾಗಿ ಅಧ್ಯಾಯ 19ಕ್ಕೆ ಹೋಗೋಣ. ಅಧ್ಯಾಯ 19 ಬಂದಿದೆ, ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಭೂಮಿಯ ಹಿಡುವಳಿಗಳಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಅಂತ ಕರೆಯಲಾಗುತ್ತೆ. 1 ಎಕರೆ ಅಂತಂದರೆ 100 ಸೆಂಟ್ಸ್ ಅಂತ ಅರ್ಥ, ಅಥವಾ 40 ಗುಂಟೆ ಅಂತ ಅರ್ಥ. 1974ರಲ್ಲಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರು ಭೂ ಹಿಡುವಳಿ ಬಗ್ಗೆ ಕ್ರಾಂತಿಕಾರಕ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರೆ. ಇದರಂತೆ ಉಳುವವನೇ ಭೂಮಿಯ ಒಡೆಯ ಆಗ್ತಾನೆ. 1977ರಲ್ಲಿ ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಬರುತ್ತೆ. ಇನಾಮ್ ರದ್ದತಿ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1977ರಲ್ಲಿ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭಾರತದಲ್ಲೇ ಪ್ರಥಮವಾಗಿ ಹಿಂದುಳಿದ ವರ್ಗಗಳ ಆಯೋಗವು ನ್ಯಾಯಮೂರ್ತಿ ಲೆಸ್ಲೆ ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ 1918ರಲ್ಲಿ ನೇಮಕ ಆಗುತ್ತೆ. ಅರ್ಥ ಆಯ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭಾರತದಲ್ಲೇ ಪ್ರಪ್ರಥಮವಾಗಿ ಹಿಂದುಳಿದ ವರ್ಗಗಳ ಆಯೋಗ ನ್ಯಾಯಮೂರ್ತಿ ಲೆಸ್ಲೆ ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಆಗುತ್ತೆ. ಇನ್ನು 1921ರಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ ಬರುತ್ತೆ. ಮುಖ್ಯಮಂತ್ರಿ ಡಿ ದೇವರಾಜ್ ಅರಸರು 1975ರಲ್ಲಿ LG ಹಾವನೂರ್ ಅವರ ನೇತೃತ್ವದಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡಿದರು. ಯಾವಾಗ? 1975ರಲ್ಲಿ LG ಹಾವನೂರ್ ಅವರ ನೇತೃತ್ವದಲ್ಲಿ. ಯಾರು ನೇಮಕ ಮಾಡಿದರು ಈ ಹಿಂದುಳಿದ ವರ್ಗಗಳ ಆಯೋಗವನ್ನು? ಡಿ ದೇವರಾಜ್ ಅರಸ್ ಅವರು. ಇನ್ನು ಕೇಂದ್ರ ಸರ್ಕಾರ 1955ರಲ್ಲಿ ಬಲವಂತರಾಯ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಈ ಸಮಿತಿಯು 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಯಾವುದು? ಬಲವಂತರಾಯ್ ಮೆಹ್ತಾ ಸಮಿತಿ. ಕೇಂದ್ರ ಸರ್ಕಾರ 1955ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡಿತ್ತು. ಇನ್ನು ಕರ್ನಾಟಕದಲ್ಲಿ 1983ರಲ್ಲಿ ಅಸ್ತಿತ್ವಕ್ಕೆ ಬಂದ ಜನತಾ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುತ್ತೆ. ಇದರ ರೂವಾರಿ ಅಂದಿನ ಪಂಚಾಯತ್ ರಾಜ್ ಖಾತೆ ಸಚಿವರಾಗಿರ್ತಕ್ಕಂಥ ಶ್ರೀ ನಜೀರ್ ಸಾಬ್ ಅವರು ಆಗಿದ್ದರು. ಇದಿಷ್ಟು ಅಧ್ಯಾಯ 19ಕ್ಕೆ ಸಂಬಂಧಪಟ್ಟಂತೆ. ಅಧ್ಯಾಯ 19ಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಮಹತ್ವದ ಅಂಶಗಳನ್ನು ತಿಳ್ಕೊಂಡ್ವಿ. ಇನ್ನು ನೇರವಾಗಿ 20ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 20 ಬಂದಿದೆ, ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. 1997ರಲ್ಲಿ ವಿಲ್ಮಟ್ ಎಂಬ ವಿಜ್ಞಾನಿ ಪ್ರಪಂಚದ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿಯಾಗಿರುವಂಥ ಡಾಲಿ ಅನ್ನುವಂಥ ಒಂದು ಕುರಿಯನ್ನು ಸೃಷ್ಟಿ ಮಾಡ್ತಾನೆ. ಯಾರು? ವಿಲ್ಮಟ್ ಅನ್ನುವಂಥ ವಿಜ್ಞಾನಿ 1997ರಲ್ಲಿ. ಆ ತದ್ರೂಪಿ ಪ್ರಾಣಿ ಕುರಿಯ ಹೆಸರು ಏನಾಗಿತ್ತು ಅಂದರೆ ಡಾಲಿ ಅನ್ನುವಂಥದ್ದಾಗಿತ್ತು. ಇನ್ನು ಕೃಷಿ ಜೈವಿಕ ತಾಂತ್ರಿಕ ಸಂಸ್ಥೆಯನ್ನು ಧಾರವಾಡದಲ್ಲಿ ಸ್ಥಾಪಿಸಲಾಗಿದೆ. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ 1,90,000 ಚದರ ಕಿಲೋಮೀಟರ್ಗಳು. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ 1,90,000 ಚದರ ಕಿಲೋಮೀಟರ್ ಆಗಿದೆ. ಭೂ ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕ ಭಾರತದಲ್ಲಿ 7ನೇ ದೊಡ್ಡ ರಾಜ್ಯ. ಹಾಗಾದರೆ ಭೂ ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದ ದೊಡ್ಡ ರಾಜ್ಯ ಯಾವುದು? ಈ ಪ್ರಶ್ನೆಗೆ ನೀವು ಉತ್ತರವನ್ನು ನನಗೆ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಏನು ಮಾಡಿ ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ಉತ್ತರವನ್ನು ಕಾಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನು 2001ರಲ್ಲಿ ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಿಸಿದವರ ಸಂಖ್ಯೆ ಎಷ್ಟಾಗಿತ್ತು ಅಂದರೆ 55.89% ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಂಥ ದೀವಟಿಕೆಗಳು ಅನ್ನುವಂಥ ಹೇಳಿಕೆ ಯಾರ್ದು ಅಂತಂದರೆ ಮಹಾತ್ಮ ಗಾಂಧೀಜಿಯವರದ್ದು. ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ.
ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂಬ ಹೇಳಿಕೆಯನ್ನು ನೀಡಿದವರು ಯಾರು? ಮಹಾತ್ಮ ಗಾಂಧೀಜಿ. ಇನ್ನು ಕರ್ನಾಟಕ ಸರ್ಕಾರ 1996ರಲ್ಲಿ ತನ್ನದೇ ಆದ ಕೈಗಾರಿಕಾ ನೀತಿಯನ್ನು ರೂಪಿಸುತ್ತೆ. ಇದಿಷ್ಟು 20ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ. ಆತ್ಮೀಯರೇ, ಇದುವರೆಗೂ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂಥ 2023ನೇ ಸಾಲಿನಲ್ಲಿ ಪರಿಷ್ಕರಣೆ ಮಾಡಿರುವಂಥ 7ನೇ ತರಗತಿಯ ಭಾಗ 2ರ ಪುಸ್ತಕದಲ್ಲಿ ಬರುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ 7 ಅಧ್ಯಾಯಗಳಲ್ಲಿನ ಪ್ರಮುಖ 210ಕ್ಕೂ ಹೆಚ್ಚು ಮಹತ್ವದ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ನಾಳೆ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ, ಮುಂದಿನ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರ್ತಕ್ಕಂಥ ಸಂಪೂರ್ಣ ಇತಿಹಾಸ ನೋಟ್ಸನ್ನು ಒಂದೇ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಭಾಗ 2ರ ಪುಸ್ತಕದಲ್ಲಿ ಬರುವಂಥ ಇತಿಹಾಸದ 210ಕ್ಕೂ ಹೆಚ್ಚು ಮಹತ್ವದ ಅಂಶಗಳನ್ನು ಸಂಪೂರ್ಣ 7 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ಅಭ್ಯಾಸ ಮಾಡಿದ್ದೇವೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.